ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಾರ್ಗಶಿರ ಮಾಸ ಧನುರ್ಮಾಸದ ವಿಶೇಷವಾಗಿರತಕ್ಕಂಥ ಭಾನುವಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಪೂಜಾಗೃಹದಲ್ಲಿ ಬೆಳಗ್ತಕ್ಕಂಥ ಅಗರಬತ್ತಿಯಲ್ಲೂ ಕೂಡ ಒಂದು ವೈಶಿಷ್ಟ್ಯತೆ ಇರಲೇಬೇಕಲ್ವಾ? ಯಾಕೆ ಅಂದರೆ ಪೂಜೆಯನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಯಾವುದೇ ರೀತಿ ಅಡೆತಡೆಗಳುಂಟಾಗಬಾರ್ದು. ಕಣ್ಣು ಉರಿತಕ್ಕಂಥದ್ದಾಗಲಿ, ಕೆಮ್ಮು ಬರ್ತಕ್ಕಂಥದ್ದಾಗಲಿ, ನಮ್ಮ ಏಕಾಗ್ರತೆಗೆ ಯಾವುದೇ ರೀತಿ ಲೋಪದೋಷಗಳು ಉಂಟಾಗಬಾರ್ದು. ಅಂತಹ ಲೋಪದೋಷಗಳಿಲ್ದಿರ ಏಕಾಗ್ರತಾ ಮನೋಭಾವ ಮತ್ತಷ್ಟು ಜಾಸ್ತಿ ಆಗಬೇಕು. ನಮ್ಮ ಸುತ್ತಮುತ್ತಲಿನ ವಾತಾವರಣವೂ ಕೂಡ ಅದೇ ರೀತಿ ಒಂದು ದೈವಿಕ ಅನುಭವ ಬೇಕು ಅಂದರೆ ತಪ್ಪದೆ ಬಳಸಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್ ಆಧ್ಯಾತ್ಮಿಕ ದೇವಾಲಯಗಳಾದ, ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಾದ ಪುರಿ ಜಗನ್ನಾಥ್, ಕಾಶಿ, ಗಯಾ, ವಾರಣಾಸಿ, ಶಿರ್ಡಿ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಎಷ್ಟೇ ಹಿರಿಯರಿರಲಿ, ಎಷ್ಟೇ ಕಿರಿಯರಿರಲಿ, ದೇಶವನ್ನು ಸುತ್ತಬೇಕು ಎಂಬತಕ್ಕಂಥ ಆಸೆ ಪ್ರತಿಯೊಬ್ಬರಿಗೂ ಕೂಡ ಇರಬೇಕಾಗಿದ್ದೆ ಅಲ್ವಾ? ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ ಸಾಯಿ ಶುಭ್ ಟೂರ್ಸ್. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು, ಆರೋಗ್ಯಕರವಾಗಿರ್ತಕ್ಕಂಥ ಪದಾರ್ಥಗಳ ವಿಶೇಷವಾಗಿರ್ತಕ್ಕಂಥ ಮಳಿಗೆ ಅಂತಲೇ ಹೇಳ್ಬೋದು. ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಇನ್ನು ಅಮೃತಬಿಂದು, ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. 100% ಆಯುರ್ವೇದಿಕ್ ಔಷಧಿಗಳನ್ನು ಒಳಗೊಂಡಿರ್ತಕ್ಕಂಥದ್ದೇ ಅಮೃತಬಿಂದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿದೆ. ನಿಮ್ಮ ಸಮೀಪದ ಹತ್ರ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ ANJ ಹೆಲ್ತ್ ಕೇರ್ನ ಎಲ್ಲ ಆಯುರ್ವೇದಿಕ್ ಔಷಧಿಗಳು ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಮೊದಲಾದರೆ ಅಮೃತಬಿಂದು ಸೇವನೆಯನ್ನು ಮಾಡಲಿಕ್ಕೆ ಸ್ವಲ್ಪ ಕಹಿ ಇತ್ತು. ಆ ಒಂದು ಒಗರಿನ ಪದಾರ್ಥ ಅಲ್ವಾ, ದೇಹ ಒಪ್ಕೊಳ್ತಾ ಇರಲಿಲ್ಲ, ದೇಹ ಹೊಂದ್ಕೊಳ್ತಾ ಇರಲಿಲ್ಲ. ಆ ಒಂದು ರುಚಿಯನ್ನು ಸವಿಯೋ ಸಮಯದಲ್ಲಿ ಎಲ್ಲೋ ಒಂದು ಕಡೆ ಕಹಿ, ಒಂದು ಕ್ಷಣ ತಾವು ಸ್ವೀಕರಿಸ್ಬಿಟ್ರೆ ಮತ್ತೆ ಅದನ್ನು ಸ್ವೀಕರಿಸಬೇಕಾದ್ರೆ ಎಲ್ಲೋ ಒಂದು ಕಡೆ ಹಿಂಸೆ ಆಗೋದು. ಅಯ್ಯೋ ಬೇಡಪ್ಪ, ಮಾತ್ರನೇ ತೊಗೊಂಡ್ಬಿಡೋಣ ಎಂಬತಕ್ಕಂಥ ಮನಸ್ಥಿತಿ ಎದುರಾಗೋದು. ಹಾಗಾಗಿ ಈಗ ನಿಮ್ಗೆ ಆ ಸಮಸ್ಯೆ ಇಲ್ಲ. ಯಾಕೆ ಅಂತಂದರೆ ಮೊದಲಿಂದನೂ ಅಭ್ಯಾಸ ಇರತಕ್ಕಂಥವ್ರು ತಾವು ಅಮೃತಬಿಂದುವನ್ನೇ ಸೇವಿಸಿ. ಆದರೆ ಅಭ್ಯಾಸ ಇಲ್ಲದೆ ಇರತಕ್ಕಂಥವ್ರಿಗೆ, ಸ್ವಲ್ಪ ಕಹಿ ಜಾಸ್ತಿ ಇದೆ ಎಂಬತಕ್ಕಂಥವ್ರಿಗೆ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರುವ ಕಾರಣದಿಂದ ತಾವು ಮಾತ್ರೆಯ ರೂಪದಲ್ಲೂ ಕೂಡ ಅಮೃತಬಿಂದುವನ್ನು ಸೇವಿಸ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ ಲಭ್ಯ ಇದೆ ಅಂತಂದಮೇಲೆ ತಾವು ತಪ್ಪದೆ ತೆಗೆದುಕೊಳ್ಳಿ ಎಂಬತಕ್ಕಂಥ ಮಾತನ್ನು ತಿಳಿಸ್ತಾ, ಇನ್ನು ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಭಾನುವಾರ, ಮಾರ್ಗಶಿರ ಮಾಸ ಒಂದು ಕಡೆ, ಧನುರ್ಮಾಸ ಒಂದು ಕಡೆ. ಧನುರ್ಮಾಸದ ಪ್ರಾರಂಭದ ದಿನ 17/12/2023 ಭಾನುವಾರ ಇವತ್ತಿನ ದಿವಸ. ಭಾನುವಾರ ಶ್ರೀ ವಿಷ್ಣು ಪರಮಾತ್ಮನ ವಾರ. ಧನುರ್ಮಾಸ ಶ್ರೀ ವಿಷ್ಣು ಪರಮಾತ್ಮನ ಮಾಸ. ಇದರಲ್ಲಿ ಶಿವನ ಪೂಜಾನುಷ್ಠಾನವೂ ಕೂಡ ನೆರವೇರ್ತಕ್ಕಂಥದ್ದಿದೆ. ಆದರೆ ಕಾರ್ತೀಕ ಮಾಸದಲ್ಲಿ ಹೇಗೆ ನಾವು ಶಿವನಿಗೆ ಜಾಸ್ತಿ ವೈಶಿಷ್ಟ್ಯತೆಯನ್ನು ಕೊಡ್ತೀವೋ, ಧನುರ್ಮಾಸದಲ್ಲಿ ನಾವು ವಿಷ್ಣು ಪರಮಾತ್ಮನಿಗೆ ಅಷ್ಟೇ ವೈಶಿಷ್ಟ್ಯತೆಯನ್ನು ನಾವು ಸಮರ್ಪಣೆಯನ್ನು ಮಾಡ್ತೀವಿ. ಹಾಗಾಗಿ ಈ ಒಂದು ಧನುರ್ಮಾಸದಲ್ಲಿ ಮಾಡ್ತಕ್ಕಂಥ ಕೆಲಸಗಳು ಏನೇನು, ಮಾಡಬಾರ್ದಾಗಿರ್ತಕ್ಕಂಥ ಕೆಲಸಗಳು ಏನು, ಯಾವ ಕೆಲಸಗಳನ್ನು ಮಾಡಿದ್ರೆ ನಾವು ಎಷ್ಟಿನಷ್ಟು ಕೆಲಸಗಳು ಕಾರ್ಯಸಿದ್ಧಿ ಆಗುತ್ತೆ, ಯಾವ ಕೆಲಸಗಳನ್ನು ಮಾಡಿದ್ರೆ ನಮಗೆ ಸಮಸ್ಯೆಗಳು ಎದುರಾಗುತ್ತೆ, ಇದೆಲ್ಲದರ ಬಗ್ಗೆ ಸವಿಸ್ತಾರದ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೇನೆ. ಅದಾದ ಮೇಲೆ ಕಾರ್ತಿಕ ಮಾಸದ ಕಡೆಯ ದಿನ ಮಂಗಳವಾರ ಬಂದಿರತಕ್ಕಂಥದ್ದಿತ್ತು. ಮಂಗಳವಾರ ಅದರಲ್ಲೂ ಅಮಾವಾಸ್ಯೆ ಇರುವ ಕಾರಣದಿಂದ ಬಹಳ ಶಕ್ತಿಯುತವಾಗಿರತಕ್ಕಂಥ ಒಂದು ತಂತ್ರಸಾರವನ್ನು ತಿಳಿಸ್ಕೊಟ್ಟಿದ್ರು. ಇಲ್ಲಿ ಸಾಕಷ್ಟು ಜನರ ಮನಸ್ಸಿನಲ್ಲಿ ಒಂದು ಗೊಂದಲ, ಒಂದು ಸಂಶಯ ಏನಪ್ಪ ಅಂತಂದರೆ, ಆ ಮಂಗಳವಾರದ ಅಮಾವಾಸ್ಯೆಗೆ ಮಾತ್ರ ಸೀಮಿತವಾಗಿತ್ತ ಆ ಒಂದು ತಂತ್ರಸಾರ, ಇಲ್ಲ ಅವತ್ತಿನ ದಿವಸ ಮಾತ್ರ ಪ್ರತ್ಯೇಕವಾಗಿರ್ತಕ್ಕಂಥ ಅನುಷ್ಠಾನ ಎಂಬತಕ್ಕಂಥ ಒಂದು ಸಂಶಯ ಎಲ್ಲರ ಮನಸ್ಸಲ್ಲೂ ಕೂಡ ಇತ್ತು. ನೋಡಿ, ಗುರುಜಿಯವರು ತಿಳಿಸ್ಕೊಟ್ಟಿರ್ತಕ್ಕಂಥ ತಂತ್ರಸಾರ
ಅದು ಲೋಕ ಕಲ್ಯಾಣಾರ್ಥವಾಗಿ ತಾವೆಲ್ಲರೂ ಆಚರಿಸ್ಕೊಳ್ಬೋದು, ಯಾವ ಸಮಯದಲ್ಲಿ ಬೇಕಾದರೂ ಆಚರಣೆಯನ್ನು ಮಾಡ್ಬೋದು. ಅಮಾವಾಸ್ಯೆ ದಿವಸ ಮಾಡೋದ್ರಿಂದ ಯಾಕೆ ಅಂತಂದರೆ ಈ ಅಮಾವಾಸ್ಯೆ, ಹುಣ್ಣಿಮೆ, ಪೌರ್ಣಮಿ ಇದೆಲ್ಲವೂ ಕೂಡ ಪರ್ವಕಾಲಗಳು. ಈ ಒಂದು ಕಾಲದಲ್ಲಿ ಮಾಡತಕ್ಕಂಥ ಏನೊಂದು ಚಟುವಟಿಕೆ ಆದ್ರೂ ಕೂಡ ತಾಂತ್ರಿಕ ಚಟುವಟಿಕೆ ಆಗಲಿ, ಪೂಜಾನುಷ್ಠಾನದ ಒಂದು ವಿಧಿವಿಧಾನಗಳಾಗಲಿ, ಇದೆಲ್ಲದಕ್ಕೂ ಕೂಡ ಸಾಕಷ್ಟು ಮಹತ್ವ ಇರುತ್ತೆ. ಅಂದರೆ ಈ ಸಮಯದಲ್ಲಿ ಮಾಡತಕ್ಕಂಥ ಪೂಜಾನುಷ್ಠಾನಕ್ಕೆ ಸಾಕಷ್ಟು ಶಕ್ತಿ ಇರುತ್ತೆ. ಹಾಗಾಗಿ ತಾವು ಬೇರೆ ಸಮಯದಲ್ಲಿ ಮಾಡ್ಕೊಳ್ತಕ್ಕಂಥ ಪೂಜಾನುಷ್ಠಾನ ಅದಕ್ಕೆ ಶಕ್ತಿ ಇಲ್ಲ ಅಂತಲ್ಲ, ಆದರೆ ಪರ್ವಕಾಲಗಳಲ್ಲಿ ಮಾಡ್ತಕ್ಕಂಥ ಪೂಜಾನುಷ್ಠಾನ ಆಗಲಿ, ಆ ಸಮಯದಲ್ಲಿ ನೀವೇನೊಂದು ಪೂಜಾನುಷ್ಠಾನವನ್ನು ಮಾಡಿದ್ರೂ ಕೂಡ ಶೀಘ್ರವಾಗಿ ತಾವು ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀವಿ. ಹಾಗಾಗಿ ಪರ್ವಕಾಲಗಳಲ್ಲಿ ಆ ಒಂದು ಸಮಯದಲ್ಲಿ ತಿಳಿಸ್ಕೊಟ್ಟಿರ್ತಕ್ಕಂಥ ತಂತ್ರಸಾರ ಅಂದ ಮಾತ್ರಕ್ಕೆ ಬೇರೆ ಸಮಯದಲ್ಲಿ ಆಚರಣೆಯನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ ಎಂಬತಕ್ಕಂಥ ಯಾವುದೇ ರೀತಿ ನಿಷೇಧತೆ, ನಿಬಂಧನತೆಗಳು ಯಾವುದೂ ಇಲ್ಲ. ಹಾಗಾಗಿ ತಾವು ಯಾವ ಸಮಯದಲ್ಲಿ ಬೇಕಾದರೂ ಕೂಡ ಆಚರಣೆಯನ್ನು ಮಾಡ್ಬೋದು. ಗುರೂಜಿಯವರು ಅಮಾವಾಸ್ಯೆ ದಿವಸ ಮಾಡಿದ್ರು, ಹೌದು, ಅವತ್ತಿನ ದಿವಸ ಬಹಳ ಚೆನ್ನಾಗಿತ್ತು. ಆ ತಂತ್ರಸಾರಕ್ಕೆ ಮತ್ತಷ್ಟು ಶಕ್ತಿ ತುಂಬುವಂಥ ರೀತಿ ಇತ್ತು, ಹಾಗಾಗಿ ಮಾಡಿದ್ರು. ಈಗ ತಾವು ತಂತ್ರಸಾರವನ್ನು ಮಾಡಿದ್ರೂ ಕೂಡ ತಮ್ಮ ಕೆಲಸಗಳು ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದೇ. ಯಾವುದೇ ರೀತಿ ಆಲೋಚನೆಗಳು ಬೇಡ, ಯೋಚನೆಯೂ ಬೇಡ. ಇನ್ನು ಇವತ್ತಿನ ದಿವಸ ಗುರೂಜಿಯವರು ತಿಳಿಸ್ಕೊಟ್ಟಿರತಕ್ಕಂಥ ತಂತ್ರಸಾರದ ಸಂಪೂರ್ಣವಾಗಿರತಕ್ಕಂಥ ದೃಶ್ಯಾವಳಿಗಳು ಆಗಲಿ, ಅದರ ಬಗ್ಗೆ ಮಾಹಿತಿಗಳಾಗಲಿ, ಪ್ರತಿಯೊಂದನ್ನು ಕೂಡ ಸವಿಸ್ತಾರದ ರೀತಿಯಲ್ಲಿ ತಿಳಿಸ್ಕೊಡೋರಿದ್ದೀರಿ. ಅವತ್ತಿನ ದಿವಸ ಗುರೂಜಿಯವರ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿರ್ತಕ್ಕಂಥ ತಂತ್ರಸಾರ ಪ್ರಾರಂಭದಿಂದ ಹಿಡಿದು ಅಂತ್ಯದವರೆಗೂ ಕೂಡ ಯಾವ ರೀತಿ ನಡ್ಕೊಂಡು ಬಂತು, ಯಾವ ರೀತಿ ಪೂಜಾನುಷ್ಠಾನವನ್ನು ಸಲ್ಲಿಸಬೇಕಾಗಿತ್ತು, ಪೂಜೆ ಅನ್ನೋದಕ್ಕಿಂತ ಅದೊಂದು ತಂತ್ರ, ಆ ಒಂದು ತಂತ್ರನ ಯಾವ ರೀತಿ ಮಾಡಬೇಕು, ಆ ತಂತ್ರವನ್ನು ಮಾಡಬೇಕಾದ್ರೆ ಯಾವೆಲ್ಲ ಆ ರೀತಿ ನೀತಿಗಳನ್ನು ನಾವು ಅನುಸರಿಸ್ಕೊಂಡು ಹೋಗಬೇಕು. ಯಾಕೆ ಅಂತಂದರೆ ಪ್ರತಿಯೊಂದೂ ಕೂಡ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ತಂತ್ರಸಾರ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಆ ಸಮಯದಲ್ಲಿ ಗುರೂಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು, ನಾವು ಹಾಕ್ತಕ್ಕಂಥ ಆ ಒಂದು ದಾರದ ಉಂಡೆ, ಆ ದಾರ ಏನು ಹಾಕ್ತೀವಿ ಅದು ಅಲ್ಲಿರ್ತಕ್ಕಂಥ ಬೀಜಾಕ್ಷರಿ ಮಂತ್ರಗಳಿಗೆ ಸ್ವಲ್ಪ ಮಾತ್ರನೂ ಕೂಡ ಸೋಕದಿರ ಇರಬೇಕು. ಅಂದರೆ ಅದಕ್ಕೆ ಸ್ಪರ್ಶನೂ ಕೂಡ ಮಾಡಬಾರ್ದು, ಆ ರೀತಿ ಇರಬೇಕು. ದೀಪದ ಮೇಲೆ ಬೀಳಬಾರ್ದು. ಒಂದು ವೇಳೆ ದೀಪದ ಜ್ವಾಲೆಯ ಶಾಖಕ್ಕೇನಾದರೂ ಆ ದಾರ ತುಂಡಾಗಿದ್ದೇ ಆದರೆ ಮತ್ತಲ್ಲಿ ಮತ್ತಷ್ಟು ಸಮಸ್ಯೆಗಳು ದೂರ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಎಲ್ಲವೂ ಕೂಡ ಬಹಳ ಜೋಪಾನವಾಗಿರಬೇಕು. ತಂತ್ರಗಳು ಅಂತಂದ ಮೇಲೆ ಮೌನದಿಂದ ಆಚರಿಸಲ್ಪಡ್ತಕ್ಕಂಥ ಒಂದು ಕ್ರಿಯೆ ಅಂತಲೇ ಹೇಳ್ಬೋದು. ಮೌನದಿಂದ ಆಚರಣೆಯನ್ನು ಮಾಡಿದರೆ ತಂತ್ರಸಾರಕ್ಕೆ ಮತ್ತಷ್ಟು ಶಕ್ತಿ ಅಂತಲೇ ಹೇಳ್ಬೋದು, ಮತ್ತಷ್ಟು ಬೇಗ ನಾವು ಶೀಘ್ರವಾಗಿ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಹಾಗಾಗಿ ಇಂತಹ ತಂತ್ರಸಾರಗಳು ಬಹಳ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು. ಗುರೂಜಿಯವರಿಗೆ ಸಾಕಷ್ಟು ಜನ ಕರೆಯನ್ನು ಮಾಡಿ ಹೇಳ್ತಿದ್ದಾರೆ. ಅವತ್ತಿನ ದಿವಸನೂ ಕೂಡ ಕಾರ್ಯಕ್ರಮದಲ್ಲಿ ಹೇಳಿದ್ರು, ಗುರುಗಳೇ ನೀವು ಇಂಥ ತಂತ್ರಸಾರಗಳಿಂದ ನೀವು ಟಿ ವಿನಲ್ಲಿ ನೀವು ಎಲ್ಲರ ಮುಂದೆ ನೀವು ಬಯಲು ಮಾಡಿಬಿಡ್ತೀರ ಗುರುಗಳೇ, ನಮಗೆ ಸಮಸ್ಯೆ, ನಾವು ಒಂದಷ್ಟು ವಿಚಾರಗಳನ್ನು ಇಟ್ಕೊಂಡಿರ್ತೀವಿ ಮನಸ್ಸಲ್ಲಿ, ಬರ್ತಕ್ಕಂಥವ್ರಿಗೇನೋ ನಮ್ಮಿಂದ ಒಂದು ಸಹಾಯ ಆಗಲಿ ಎಂಬತಕ್ಕಂಥ ರೀತಿಯಲ್ಲಿ ಇದು ಎಲ್ಲೋ ಒಂದು ಕಡೆ ನಮಗೆ ಸಮಸ್ಯೆ ಆಗ್ತಾಯಿದೆ. ನೋಡಿ, ಸಮಸ್ಯೆ ಇದ್ದಾಗ ಆ ಸಮಸ್ಯೆಗೊಂದು ಪರಿಹಾರ ಇದೆ ಅಂದರೆ ಆ ಪರಿಹಾರವನ್ನು ನಾವು ಗೌಪ್ಯತೆಯಿಂದ ಇಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಅಸಮಂಜಸ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇವತ್ತಿನ ದಿವಸ ಸಮಸ್ಯೆ ಯಾವ ರೀತಿ ಬೇಕಾದರೂ ಎದುರಾಗ್ಬೋದು. ಮೊದಲೇ ಸಮಸ್ಯೆ, ಅಲ್ಲೊಂದು ನೋವು, ಅದನ್ನು ಹುಡ್ಕೋದ್ರಲ್ಲಿ ಮತ್ತೊಂದು ನೋವನ್ನು ಅನುಭವಿಸ್ತಕ್ಕಂಥದ್ದು ಬೇಡ. ಭಕ್ತಾದಿಗಳಾಗಲಿ ಯಾರೇ ಆಗಲಿ, ಸಮಸ್ಯೆಯಲ್ಲಿರ್ತಕ್ಕಂಥವ್ರು ಎಂಥವರೇ ಆಗಲಿ, ಅವರಿಗೆ ಪರಿಹಾರ ಬೇಕು. ಅವರು ಹುಡ್ಕೊಂಡ್ರೆ ಸಂತೋಷ. ನಮ್ಮಂಥವರ ಸಹಾಯಕ್ಕೆ ಬರ್ತಕ್ಕಂಥದ್ದೇನಕ್ಕೆ? ಪರಿಹಾರಕ್ಕೋಸ್ಕರ. ಹಾಗಾಗಿ ನಾವು ಪರಿಹಾರವನ್ನು ನೀಡಬೇಕು. ಈ ಸ್ಥಾನದಲ್ಲಿ ಕೂತ್ಕೊಂಡು ನಾವೇನಕ್ಕಿಂತ ಪರಿಹಾರಗಳನ್ನು ಕೊಡ್ತೀವಿ ಅಂತಂದರೆ, ಸ್ಥಿತಿಮಂತರ ಆದರೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗ್ತಾರೆ, ಅಲ್ಲಿ ಅವರು ಮತ್ತೊಂದು ರೀತಿ ಒಂದು ಅವಶ್ಯಕತೆಗಳನ್ನು ತಗೊಳ್ತಾರೆ, ಬೇಡಿಕೆಗಳನ್ನು ಇಡ್ತಾರೆ, ಅವ್ರಿಗೇನು ಬೇಕೋ ಅದನ್ನು ಕೆಲಸಗಳಿಗೆ ಕಾರ್ಯಸಿದ್ಧಿಪಡಿಸ್ಕೊಳ್ತಾರೆ. ಆದರೆ ಶಕ್ತಿ ಇಲ್ಲದೆ ಇರತಕ್ಕಂಥವ್ರು ನಿಶಕ್ತರು ಏನು ಮಾಡಬೇಕು? ಬಡಬಗ್ಗರು ಏನು ಮಾಡಬೇಕು? ಸಮಸ್ಯೆ ಅವ್ರಿಗೂ ಒಂದೇ, ಸ್ಥಿತಿವಂತರಿಗೂ ಒಂದೇ, ಅಂಥವ್ರಿಗೂ ಕೂಡ ಪರಿಹಾರ ಬೇಕಲ್ವ. ಹಾಗಾಗಿ ಇಂತಹ ಪರಿಹಾರ ಮಾರ್ಗಗಳನ್ನು ಅವ್ರಿಗೋಸ್ಕರನೇ ನಾವು ತಿಳಿಸ್ತಾ ಇರ್ತೀವಿ. ಹಂಗಂತ ಹೇಳಿ ಸ್ಥಿತಿವಂತರು ಮಾಡ್ಕೊಳ್ಳೋದ್ರಿಂದ ಸಮಸ್ಯೆ ಇನ್ನೂ ಹಾಗೆ ಇರುತ್ತೆ ಅಂತಲ್ಲ, ತಮಗೂ ದೂರ ಆಗತ್ತೆ. ಇದು ಲೋಕ ಕಲ್ಯಾಣಾರ್ಥವಾಗಿ, ಇದರಿಂದ ಬೇರೆ ಸಮಸ್ಯೆಗಳು ಎದುರಾಗೋದಿಲ್ಲ. ಆದರೆ ಬೇರೆ ರೀತಿ ತಂತ್ರಸಾರವನ್ನು ಮಾಡೋಕ್ಕೋದ್ರೆ ಸಮಸ್ಯೆ ಕಟ್ಟಿಟ್ಟ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ ತಂತ್ರಸಾರದ ಕುರಿತಾಗಿ. ಹಾಗಾಗಿ ಇವತ್ತಿನ ದಿವಸ ಏನಕ್ಕೆ ನಾವು ತಂತ್ರಸಾರವನ್ನು ಇವತ್ತು ತಿಳಿಸ್ತಾ ಇದ್ದೇವೆ ಅಂತಂದರೆ, ಧನುರ್ಮಾಸದ ಪ್ರಾರಂಭ. ಈ ಒಂದು ಧನುರ್ಮಾಸದಲ್ಲಿ ನಾನು ಕಾರ್ಯಕ್ರಮದ ಪ್ರಾರಂಭದ ಹಂತದಲ್ಲೇ ತಿಳಿಸಿದ ಹಾಗೆ ಧನುರ್ಮಾಸದಲ್ಲಿ ಮಾಡ್ತಕ್ಕಂಥ ಕೆಲಸಗಳು ಉಂಟು, ಮಾಡಬಾರ್ದಾಗಿರ್ತಕ್ಕಂಥ ಕೆಲಸಗಳು ಕೂಡ ಉಂಟು. ನಾವು ಯಾವ ಕೆಲಸಗಳನ್ನು ಮಾಡೋದ್ರಿಂದ ನಮಗೆ ಶ್ರೇಯಸ್ಕರ, ನಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳ ಕಾರ್ಯಸಿದ್ಧಿ ಆಗುತ್ತೆ ಅನ್ನೋ ರೀತಿ ನಾವು ತಿಳಿಸೋದಾದರೆ, ಭಗವಂತನ ಒಂದು ಪೂಜಾನುಷ್ಠಾನಗಳಾಗಲಿ, ಇಲ್ಲ ಅಂತಂದರೆ ನಮ್ಮ ಸಮಸ್ಯೆಯ ನಿವಾರಣೆಗೆ ನಾವು ಮಾಡತಕ್ಕಂಥ ಒಂದಷ್ಟು ಪೂಜಾನುಷ್ಠಾನಗಳಾಗಲಿ, ಇದೆಲ್ಲವನ್ನು ಮಾಡೋದ್ರಿಂದ ಶ್ರೇಯಸ್ಕರ. ಆದರೆ ವಾಸ್ತುಗೃಹಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡೋದ್ರಿಂದ ಅಂತಂದರೆ
ಶುಭ ಕಾರ್ಯ ಅಂತಂದರೆ ಇಲ್ಲಿ ದೇವರ ಪೂಜಾನುಷ್ಠಾನವೂ ಬರುತ್ತೆ, ಇಲ್ಲ ನಮ್ಮ ವೈಯಕ್ತಿಕದಲ್ಲಿ ನಾವು ಮಾಡ್ಕೊಳ್ತಕ್ಕಂಥ ಒಂದಿಷ್ಟು ಶುಭ ಕಾರ್ಯಗಳು ಕೂಡ ಬರತಕ್ಕಂಥದ್ದು. ಶುಭ ಕಾರ್ಯ ಅಂತಂದ ಮೇಲೆ ಅದು ದೇವರ ಕಾರ್ಯ. ಇಲ್ಲಿ ಏನು ವ್ಯತ್ಯಾಸ ಗುರುಗಳೇ ನೋಡಿ, ಒಂದು ಈ ಧನುರ್ಮಾಸದಲ್ಲಿ ವೈಯಕ್ತಿಕವಾಗಿ ನಮ್ಮ ಒಂದು ಒಳಿತಿಗಾಗಿ, ಇಲ್ಲ ಅಂತಂದರೆ ನಮ್ಮ ಒಂದು ಜೀವನದುದ್ದಕ್ಕೂ ನಾವು ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಒಂದು ಬದಲಾವಣೆ ಎಂಬತಕ್ಕಂಥ ರೀತಿಯಲ್ಲಾಗಲಿ, ಇಲ್ಲ ಅಂತಂದರೆ ಮತ್ತೊಂದು ವಿಚಾರವಾಗಿ ನಾವು ಇನ್ನೇನೋ ಒಂದು ಹೊಸದನ್ನು ನಾವು ಕಾಣ್ತಾ ಇದ್ದೀವಿ ಎಂಬತಕ್ಕಂಥದ್ರ ಬಗ್ಗೆ ಆಗಲಿ, ಹೊಸದೊಂದು ಜೀವನಕ್ಕೆ ನಾವು ಹೆಜ್ಜೆಯನ್ನು ಹಾಕ್ತಕ್ಕಂಥದ್ದಾಗಲಿ, ಇಲ್ಲ ನಮ್ಮ ಜೀವನದಲ್ಲಿ ಹೊಸದೊಂದು ವಿಚಾರವನ್ನು ಅಳವಡಿಸ್ಕೊಳ್ತಕ್ಕಂಥದ್ದಾಗಲಿ, ಇಂತಹ ವಿಚಾರಗಳಿಗೆ, ಇಂತಹ ಕೆಲಸಗಳಿಗೆ, ಇಂತಹ ಸಂಗತಿಗಳಿಗೆ ಸೂಕ್ತವಾಗಿರ್ತಕ್ಕಂಥ ಸಮಯ ಧನುರ್ಮಾಸ ಅಲ್ಲ. ಈ ಒಂದು ಧನುರ್ಮಾಸವನ್ನು ಶೂನ್ಯ ಮಾಸ ಅಂತಲೂ ಕೂಡ ಹೇಳ್ತಾರೆ. ಶೂನ್ಯ ಅಂದರೆ ಏನು? ಇಟ್ಸ್ ಅ ನೆಗೆಟಿವ್. ಧನುರ್ಮಾಸವನ್ನು ಶೂನ್ಯ ಮಾಸ ಅಂತಲೂ ಕೂಡ ಹೇಳ್ತಾರೆ. ಇಂಥ ಸಮಯದಲ್ಲಿ, ಇಂಥ ನೆಗೆಟಿವ್ ಸಮಯದಲ್ಲಿ ನಾವೇನು ಮಾಡಬೇಕು? ನಾವು ಆದಷ್ಟು ಪಾಸಿಟಿವ್ ಆಗಿರ್ತಕ್ಕಂಥ ಕೆಲಸಗಳನ್ನೇ ಮಾಡಬೇಕು. ಅಂತ ಅಂದರೆ ಏನು? ನಮಗೆ ಪಾಸಿಟಿವ್ ಎನರ್ಜಿ ಸಿಗೋದು ಯಾವಾಗ? ದೇವರ ಪೂಜಾನುಷ್ಠಾನಗಳನ್ನು ಮಾಡಿದಾಗ, ದೇವರ ಒಂದು ಪೂಜಾನುಷ್ಠಾನದಲ್ಲಿ ನಾವು ಮಗ್ನರಾದಾಗ, ಶ್ರೀ ವಿಷ್ಣು ಪರಮಾತ್ಮನನ್ನು ಪ್ರಾರ್ಥನೆಯನ್ನು ಮಾಡಿದಾಗ, ಪರಮೇಶ್ವರನ ಆರಾಧನೆಯನ್ನು ಮಾಡಿದಾಗ ಪಾಸಿಟಿವಿಟಿ ಎಂಬತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಒಂದು ಧನುರ್ಮಾಸದಲ್ಲಿ ನಾವು ಆದಷ್ಟು ದೇವತಾ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಾಗಲಿ ನಮಗೆ ಬಹಳ ಉತ್ತಮ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಧನುರ್ಮಾಸದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳಾಗಲಿ, ಯಾವ ಕೆಲಸಗಳನ್ನು ಮಾಡಬಾರ್ದು ಎಂಬತಕ್ಕಂಥದ್ರ ಬಗ್ಗೆ ಆಗಲಿ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ತೀನಿ. ಹಾಗಾಗಿ ಇಂತಹ ಸಮಯದಲ್ಲಿ ಇಂತಹ ನೆಗೆಟಿವಿಟಿ ಎಂಬತಕ್ಕಂಥದ್ದು ಇದೆ ಅಂದಾಗ, ಯಾವುದು ಶೂನ್ಯಕರವಾಗಿರತಕ್ಕಂಥ ಒಂದು ಪರಿಸ್ಥಿತಿ ಎದುರಾದಾಗ, ನಮ್ಮ ಪರಿಸರವೂ ಕೂಡ ಹಾಗೆ ಎದುರಾದಾಗ, ಆ ಕ್ಷಣ ನಾವೇನು ಮಾಡಬೇಕು? ಇಂತಹದ್ದೊಂದು ಪಾಸಿಟಿವಿಟಿಯನ್ನು ಜಾಸ್ತಿ ಮಾಡ್ತಕ್ಕಂಥದ್ದಾಗಲಿ, ಒಳಿತನ್ನು ಸಿದ್ಧಿಸ್ಕೊಳ್ತಕ್ಕಂಥದ್ದಾಗಲಿ, ಇಂತಹ ತಂತ್ರಸಾರಗಳನ್ನು, ದೇವತಾ ಕಾರ್ಯಗಳನ್ನು ನಾವು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗಾಗಿನೇ ಇವತ್ತಿನ ದಿನ ಭಾನುವಾರ, ತಾವೆಲ್ಲರೂ ಕೂಡ ಮನೆಯಲ್ಲೇ ಇರ್ತೀರಾ, ಇದನ್ನು ಯಾವ ಸಮಯದಲ್ಲಿ ಬೇಕಾದರೂ ಮಾಡ್ಬೋದು ಅಂತ ಹೇಳಿದ್ದಾರೆ ಗುರುಗಳು. ಹಂಗಂತ ಹೇಳಿ ಮಾಧ್ಯಾಹ್ನಿಕ ಕಾಲ 12ರಿಂದ 2 ಗಂಟೆ ಅಭಿಜಿನ್ ಲಗ್ನದ ಸಮಯದಲ್ಲಿ ತಾವು ಈ ತಂತ್ರಸಾರವನ್ನು ಮಾಡಬೇಡಿ. ಯಾಕೆ ಅಂತಂದರೆ ಆ ಸಮಯ ಒಂದು ಅಪರಾಹ್ನ ಕಾಲ. ಯಾವ ಒಂದು ಶುಭ ಕಾರ್ಯಕ್ಕೂ ಕೂಡ ಆಗಲಿ, ಯಾವ ಒಂದು ಒಳ್ಳೆಯ ಕೆಲಸಕ್ಕಾಗಲಿ, ದೇವತಾ ಕಾರ್ಯಕ್ಕಾಗಲಿ ಅದು ಸೂಕ್ತವಾಗಿರ್ತಕ್ಕಂಥ ಸಮಯ ಅಲ್ಲ. ಅಪರಾಹ್ನ ಕಾಲಗಳಲ್ಲಿ ಯಾವುದೇ ರೀತಿ ಪೂಜಾನುಷ್ಠಾನಗಳನ್ನು ನಾವು ಮಾಡಬಾರ್ದು, ಅದು ಈ ಸಮಯದಲ್ಲಿ. ಹಾಗಾಗಿ ಬಿಟ್ಬಿಡಿ. ಆ 2 ಗಂಟೆ ಸಮಯ ಬಿಟ್ಟು ತಾವು ಬೆಳಗಿನ ಜಾವ, ಈಗಾಗಲೇ ಬೆಳಗ್ಗೆ ಆಯಿತು, ಎದ್ದಾಗಲೇ ಟಿ ವಿ ನೋಡ್ತಾ ಇದ್ದೀರ ನಾವೆಲ್ಲ, ಸಂಜಾ ಕಾಲ ಗೋಧುಳಿ ಲಗ್ನ, ಬಹಳ ಅದ್ಭುತವಾಗಿ ಗೋಧುಳಿ ಲಗ್ನ 6 ಗಂಟೆ ತಾವು ಕೂತ್ಕೊಂಡ್ರೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಸಮಯ ಅಂತಲೇ ಹೇಳ್ಬೋದು. ಹಾಗಾಗಿ ಇನ್ನು ನಿಮ್ಮ ಜೀವನದಲ್ಲಿರ್ತಕ್ಕಂಥ ಒಂದು ಅಂಧಕಾರ, ನೆಗೆಟಿವಿಟಿ ಏನಿದೆ, ಶತ್ರುಗಳ ಬಾಧೆ ಏನಿದೆ, ಅದೆಲ್ಲವೂ ಕೂಡ ದೂರ ಆಗಬೇಕು. ಒಂದು ಒಳ್ಳೆಯ ಶಕ್ತಿಯನ್ನು ಸಂಪಾದನೆಯನ್ನು ಮಾಡ್ಕೊಳ್ಬೇಕು. ನಾನು ಮಾಡ್ತಕ್ಕಂಥ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಬೇಕು. ಮೇನ್ ಮೂಲತಃ ಈ ತಂತ್ರಸಾರಕ್ಕೆ ಇರ್ತಕ್ಕಂಥ ಒಂದು ಶಕ್ತಿ ಏನಪ್ಪ ಅಂತಂದರೆ, ಇದನ್ನು ಏನಕ್ಕೋಸ್ಕರ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ಶತ್ರುದೋಷ ನಿವಾರಣೆ. ಯಾಕಂದರೆ ಶತ್ರುಗಳ ಅಟ್ಟಹಾಸ ಜಾಸ್ತಿ ಇರುತ್ತೆ, ಎಲ್ರಿಗೂ ಕೂಡ ಅದೊಂದು ಬಾಧೆ ಇದ್ದೇ ಇರುತ್ತೆ. ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾರೆ ಅಂತಂದರೆ ತುಳಿಲಿಕ್ಕೆ 1000 ಜನ ಇರ್ತಾರೆ, ತಲೆ ಕೆಡಿಸ್ಕೊಳ್ಳೋಕೆ ಹೋಗಬಾರ್ದು. ಅಂತಹ ಸಮಯದಲ್ಲಿ ಇಂತಹ ಪೂಜಾನುಷ್ಠಾನಗಳನ್ನು ನಾವು ಮಾಡಿದಾಗ ಆ ಸಮಸ್ಯೆಗಳು ಎಲ್ಲೋ ಒಂದು ಕಡೆ ಕಡಿಮೆ ಆಗುವಂಥದ್ದು ಇರುತ್ತೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಒಳಿತಾಗಲಿ ಅಂತ ಹೇಳಿ ಧನುರ್ಮಾಸದ ಪ್ರಾರಂಭ ಅಲ್ವಾ ಇವತ್ತಿನ ದಿವಸ, ತಮ್ಮೆಲ್ಲರಿಗೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನು ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇದೆಲ್ಲವನ್ನು ಕೂಡ ಮಾತಾಡೋರ ಜೊತೆ ಸಾಕಷ್ಟು ಮಾತುಕತೆ ಇದೆ. ಧನುರ್ಮಾಸದ ಕುರಿತಾಗಿ ಒಂದಿಷ್ಟು ವಿಚಾರಗಳನ್ನು ನಾನು ಹಂಚ್ಕೊಳ್ಳೋದಿದೆ, ತಿಳಿಸೋದಿದೆ. ಅದನ್ನೆಲ್ಲದನ್ನು ಕೂಡ ತಿಳಿಸೋದ್ರ ಜೊತೆಗೆ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಇದೆಲ್ಲವನ್ನು ಕೂಡ ಪ್ರಾರಂಭ ಮಾಡಬೇಕಲ್ವಾ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ಹಿಮಂತ ಋತೋ ಧನುರ್ಮಾಸ ಶುಕ್ಲ ಪಕ್ಷ 17/12/2023 ಭಾನುವಾರ, ಪಂಚಮಿ, ಶ್ರವಣ ನಕ್ಷತ್ರ. ಅಪ್ಪಪ್ಪ, ಇವತ್ತಿನ ದಿವಸ ನಿಜಕ್ಕೂ ಬಹಳ ಅದ್ಭುತವಾಗಿದೆ. ಭಾನುವಾರ ಅಂದರೆ ಶ್ರೀ ವಿಷ್ಣು ಪರಮಾತ್ಮ ಮಹಾವಿಷ್ಣುವಿನ ವಾರ ಭಾನುವಾರ. ಅದರಲ್ಲೂ ಶ್ರೀನಿವಾಸ ದೇವರಿಗಂತೂ ಕೂಡ ಬಹಳ ಪ್ರೀತಿ ಇರತಕ್ಕಂಥ ವಾರ ಭಾನುವಾರ. ಅದರಲ್ಲಿ ಇವತ್ತಿನ ದಿವಸ ಶ್ರವಣ ನಕ್ಷತ್ರ. ಶ್ರವಣ ನಕ್ಷತ್ರ ಅಂತಂದರೆ ಆ ನಕ್ಷತ್ರ ಮಹಾನಕ್ಷತ್ರ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ
ಶ್ರೀ ವಿಷ್ಣು ಪರಮಾತ್ಮ ಶ್ರೀನಿವಾಸನ ಜನ್ಮ ನಕ್ಷತ್ರ. ತಿರುಮಲ ತಿರುಪತಿ ಶ್ರೀನಿವಾಸ ಭಗವಂತನ ಜನ್ಮ ನಕ್ಷತ್ರ ಶ್ರವಣ ನಕ್ಷತ್ರ. ಅಂಥ ನಕ್ಷತ್ರ ಇರತಕ್ಕಂಥದ್ದು, ಅದರಲ್ಲೂ ಪಂಚಮಿ. ಇವತ್ತಿನ ದಿವಸ ನಿಜಕ್ಕೂ ಹೇಗೆ ಅಮಾವಾಸ್ಯೆ, ಪೌರ್ಣಮಿ ಅಂತಹ ಪರ್ವಕಾಲಗಳಿದೆಯೋ ಇವತ್ತಿನ ದಿನವೂ ಕೂಡ ಅಷ್ಟೇ ಒಂದು ಮಹತ್ವವನ್ನು ಹೊಂದಿರತಕ್ಕಂಥದ್ದಿದೆ. ಬಹಳ ಅದ್ಭುತವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಧನುರ್ಮಾಸ ಶ್ರೀ ವಿಷ್ಣು ಪರಮಾತ್ಮನ ಆರಾಧನೆ ಒಂದು ಕಡೆ, ಇವತ್ತಿನ ದಿವಸ ಪಂಚಮಿ ಶ್ರವಣ ನಕ್ಷತ್ರ ಬಂದಿರತಕ್ಕಂಥದ್ದಿದೆ. ಹಾಗಾಗಿ ಇವತ್ತಿನ ದಿನ ತಿಳಿಸಿರ್ತಕ್ಕಂಥ ಈ ಒಂದು ತಂತ್ರಸಾರ, ತಿಳಿಸ್ತಾ ಇರತಕ್ಕಂಥ ಈ ಒಂದು ತಂತ್ರಸಾರವನ್ನು ಸಂಧ್ಯಾ ಕಾಲದಲ್ಲಿ ತಾವು ಆರಾಧನೆಯನ್ನು ಮಾಡಿ ಶ್ರೀ ವಿಷ್ಣು ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡಿದ್ದೇ ಆದರೆ ನಿಜಕ್ಕೂ ಹೇಳ್ತೀನಿ, ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಅತಿ ಶೀಘ್ರವಾಗಿ ಯಾವ ಒಂದು ಸಂಕಲ್ಪವನ್ನು ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ತಾವು ಈ ತಂತ್ರಸಾರವನ್ನು ಮಾಡ್ತಾ ಇದ್ದೀರೋ ಆ ಒಂದು ಸಂಕಲ್ಪದ ಮೇರೆಗೆ ಸಾಕಷ್ಟು ಬದಲಾವಣೆಗಳನ್ನು ತಾವು ಕಣ್ಣಾರೆ ಕಂಡುಕೊಳ್ತೀರಿ. ಅಂತಹದ್ದೊಂದು ಶಕ್ತಿಯುತವಾಗಿರತಕ್ಕಂಥ ತಂತ್ರಸಾರ ಅಂತಲೇ ಹೇಳ್ಬೋದು. ಇರಲಿ, ತಂತ್ರಸಾರದ ಬಗ್ಗೆ ಮತ್ತಷ್ಟು ಮಾಹಿತಿ ಇದೆ, ತಿಳಿಸ್ತಾ ಹೋಗ್ತೀನಿ ಮುಂದೆ. ಇನ್ನು ಈಗ ನಾನು ತಿಳಿಸ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಧನುರ್ಮಾಸವನ್ನು ಶೂನ್ಯಮಾಸ ಅಂತಲೂ ಕೂಡ ಹೇಳ್ತಾರೆ ಅಂತ ಹೇಳ್ತಾ ಇದ್ದೆ. ಈಗ ಈ ಧನುರ್ಮಾಸದಲ್ಲಿ ಏನು ಮಾಡಬೇಕು? ದೇವತಾ ಕಾರ್ಯಗಳನ್ನು ಮಾಡಬೇಕು, ದೇವರ ಪೂಜೆಯನ್ನು ಮಾಡಬೇಕು. ಅಶ್ವತ್ಥ ವೃಕ್ಷ, ಧನುರ್ಮಾಸದಲ್ಲಿ ಅಶ್ವತ್ಥ ವೃಕ್ಷಕ್ಕೆ ಸಾಕಷ್ಟು ಮಹತ್ವ ಇರತಕ್ಕಂಥದ್ದೇ ಇದೆ. ಅಶ್ವತ್ಥ ವೃಕ್ಷಕ್ಕೆ ಏನಪ್ಪ ಅಶ್ವತ್ಥ ವೃಕ್ಷ? ಧನುರ್ಮಾಸ ಅಶ್ವತ್ಥ ವೃಕ್ಷ ಶ್ರೀ ವಿಷ್ಣು ಪರಮಾತ್ಮ ವಾಸವಾಗಿರ್ತಕ್ಕಂಥ ವೃಕ್ಷ ಅಂತಲೇ ಹೇಳ್ಬೋದು. ಈ ಒಂದು ವೃಕ್ಷಕ್ಕೆ ಬಹಳ ವಿಶೇಷವಾಗಿ ತಾವು ಮದುವೆ ಆಗಿಲ್ಲದೆ ಇರತಕ್ಕಂಥವ್ರು, ಮಕ್ಕಳಾಗಿಲ್ಲದೆ ಇರತಕ್ಕಂಥವ್ರು, ನೋಡಿ ಮದುವೆ ಆಗಿಲ್ಲದೆ ಇರತಕ್ಕಂಥವ್ರು, ಮದುವೆ ಆಗಲಿಕ್ಕಾಗಿ ತಾವು ಪೂಜೆ ಮಾಡ್ತಾ ಇದ್ದೀರಿ ಹೊರತಾಗಿ ಮದುವೆ ಮದುವೆ ಈಗ ಮಾಡ್ಕೊಳ್ಳಿಕ್ಕಾಗಿ ಸಮಯ ಅಲ್ಲ, ಮದುವೆ ಆಗಲಿಕ್ಕಾಗಿ. ಮದುವೆ ಮಾಡ್ಕೊಳ್ಳೋದು ಅಂತಂದ್ರೆ ಈ ಕ್ಷಣ ತಾಳಿ ಕಟ್ಟೋದು ಅದಕ್ಕಲ್ಲ ಇದು ಸೂಕ್ತ ಸಮಯ. ಮದುವೆ ಮಾಡಿಕೊಳ್ಳಿಕ್ಕೆ ನಮಗೊಂದು ಒಳ್ಳೆಯ ಅನುಗ್ರಹ ಬೇಕು, ಭಗವಂತನ ಅನುಗ್ರಹ ಬೇಕು. ತುಂಬ ದಿವಸಗಳಾಯಿತು, ವರ್ಷಗಳಾಯಿತು ನನಗೆ ಮದುವೆ ಆಗ್ತಾ ಇಲ್ಲ ಗುರುಗಳೇ, ಸಾಕಷ್ಟು ಸಮಸ್ಯೆಯಲ್ಲಿದ್ದೇನೆ. ಈ ಸಮಯ ಬಹಳ ಸೂಕ್ತ ಭಗವಂತನ ಪೂಜಾನುಷ್ಠಾನವನ್ನು ಮಾಡಲಿಕ್ಕೆ. ಈ ಸಮಯದಲ್ಲಿ ತಾವು ಪೂಜಾನುಷ್ಠಾನವನ್ನು ಮಾಡಿ ನಿಮಗೆ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ನಿಮಗೆ ಮದುವೆ ಆಗೇ ಆಗತ್ತೆ, 100ಕ್ಕೆ 100 ಗ್ಯಾರಂಟಿ ಅಂತಲೇ ಹೇಳ್ಬೋದು. ಹಾಗಾಗಿ ಅಶ್ವತ್ಥ ವೃಕ್ಷಕ್ಕೆ ಒಂದು ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಅಶ್ವತ್ಥ ವೃಕ್ಷಕ್ಕೆ ಪೂಜಾನುಷ್ಠಾನವನ್ನು ಸಲ್ಲಿಸ್ತಕ್ಕಂಥದ್ದಾಗಲಿ, ಇದೆಲ್ಲವನ್ನು ಕೂಡ ಮಾಡೋದ್ರಿಂದ ಮದುವೆ ಆಗಿಲ್ಲದೆ ಇರತಕ್ಕಂಥವ್ರಿಗೆ ಮದುವೆ ಆಗತ್ತೆ, ಮಕ್ಕಳಾಗಿಲ್ಲದೆ ಇರತಕ್ಕಂಥವ್ರಿಗೆ ಮಕ್ಕಳಾಗತ್ತೆ, ಮನೆ ತೆಗೆದುಕೊಳ್ಬೇಕು, ಭೂಮಿಯ ಕುರಿತಾಗಿ ಸಮಸ್ಯೆ ಇರತಕ್ಕಂಥವ್ರಿಗೆ ಭೂದೋಷ ನಿವಾರಣೆ ಆಗುತ್ತೆ. ಇಂತಹ ಸಮಸ್ಯೆಗಳೆಲ್ಲ ಯಾರ್ಯಾರಿಗಿದೆ ಇಂಥ ಸಮಸ್ಯೆಗಳು? ಆರೋಗ್ಯ ಸಮಸ್ಯೆ ಇರ್ಬೋದು, ಇಲ್ಲ ಅಂತಂದರೆ ವ್ಯಾಪಾರ ಜಾಗದಲ್ಲಿ ಸಮಸ್ಯೆ ಇರ್ಬೋದು, ವ್ಯವಹಾರ ಜಾಗದಲ್ಲಿ ಸಮಸ್ಯೆ ಇರ್ಬೋದು, ಹಣಕಾಸಿನ ಸಮಸ್ಯೆ, ಆರ್ಥಿಕ ಸಂಕಷ್ಟ, ಏನೊಂದು ಸಮಸ್ಯೆ ಇದ್ರೂ ಕೂಡ ಈ ಮಾಸದಲ್ಲಿ ಭಗವಂತನನ್ನು ತಾವು ಎಷ್ಟು ನಿಷ್ಠೆಯಿಂದ ಶ್ರದ್ಧೆಯಿಂದ ಪ್ರಾರ್ಥನೆಯನ್ನು ಮಾಡ್ತೀರೋ ಅಷ್ಟೇ ಅತಿ ಶೀಘ್ರವಾಗಿ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಈ ಧನುರ್ಮಾಸದಲ್ಲಿ ತಾವು ಮಾಡಬಾರ್ದಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ಮದುವೆ ಮಾಡ್ಕೊಳ್ತಕ್ಕಂಥದ್ದಾಗಲಿ, ನಿಮ್ಮ ವಾಸ್ತುಗ್ರಹದ ಒಂದು ನೂತನವಾಗಿರತಕ್ಕಂಥ ವಾಸ್ತುಗ್ರಹದಲ್ಲೋ ಅಂದರೆ ಒಂದು ಗೃಹ ಪ್ರವೇಶ ಎಂಬತಕ್ಕಂಥದ್ದಾಗಲಿ ಅದನ್ನು ಮಾಡ್ಕೊಳ್ತಕ್ಕಂಥದ್ದಾಗಲಿ ಬೇಡ, ಸೂಕ್ತವಾಗಿರ್ತಕ್ಕಂಥ ಸಮಯ ಇದಲ್ಲ. ಇನ್ನು ಮಕ್ಕಳು, ಅದರಲ್ಲೂ ನಮ್ಮ ಬ್ರಾಹ್ಮಣದ ವಿಚಾರವಾಗಿ, ಬ್ರಾಹ್ಮಣ ಸಂಕುಲದ ವಿಚಾರವಾಗಿ ತಿಳಿಸೋದಾದರೆ ಬ್ರಹ್ಮೋಪದೇಶಗಳನ್ನು ನಡೆಸ್ತಕ್ಕಂಥದ್ದಾಗಲಿ, ಶುಭ ಕಾರ್ಯ ಅಂತಂದ ಮೇಲೆ ಮದುವೆ, ಮುಂಜಿ, ನಾಮಕರಣ ಏನಾದರೂ ಕೂಡ ಪರವಾಗಿಲ್ಲ, ಅದನ್ನು ಆಚರಣೆ ಮಾಡ್ಕೊಳ್ತಕ್ಕಂಥದ್ದು ಬೇಡ, ಇದು ಸೂಕ್ತ ಸಮಯ ಅಲ್ಲ. ಮನೆಗೆ ಕಾರ್ ತೊಗೊಂಬರೋದಕ್ಕಾಗಲಿ, ಹೊಸದೊಂದು ವಾಹನ ತರಲಿಕ್ಕಾಗಲಿ ಬೇಡ, ಸೂಕ್ತವಾಗಿರ್ತಕ್ಕಂಥ ಸಮಯ ಇದಲ್ಲ. ಹೊಸದೊಂದು ಬೈಕು ಬೇಡ, ವಾಹನ ಅಂತಂದ ಮೇಲೆ ಬಂದ್ಬಿಡ್ತು, ಬೈಕು, ಕಾರು, ಲಾರಿ, ಬಸ್ಸು ಎಲ್ಲ ಒಂದೇ, ಯಾವುದಕ್ಕೂ ಕೂಡ ಬೇಡ. ಏನಾದರೂ ಒಂದು ಹೊಸತನ್ನು ಪ್ರಾರಂಭ ಮಾಡಬೇಕು, ಒಂದು ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡಬೇಕು, ಬೇಡ. ಈ ಒಂದು ಸಮಯದಲ್ಲಿ ಯಾವುದಾದ್ರೂ ಭೂಮಿಗೆ ಕೈ ಹಾಕ್ತಕ್ಕಂಥದ್ದಾಗಲಿ ಬೇಡ. ಇಂತಹ ವಿಚಾರಗಳನ್ನು ತಾವು ಗಮನದಲ್ಲಿಟ್ಕೊಳ್ಬೇಕು. ಇಂತಹದ್ದೊಂದು ಮತ್ತಷ್ಟು ವಿಚಾರಗಳಿದೆ, ನಾನು ತಿಳಿಸ್ತಾ ಹೋಗ್ತೀನಿ. ಆದರೆ ವಿರಾಮದ ಸಮಯ ಹತ್ರ ಬಂತಲ್ವಾ, ಒಂದು ಸಣ್ಣ ವಿರಾಮ ತಗೊಂಡ್ಬಿಡೋಣ. ವಿಚಾರಧಾರೆ ಸಾಕಷ್ಟು ಇದೆ, ಭಗವಂತನ ಪೂಜಾನುಷ್ಠಾನವನ್ನು ಸಲ್ಲಿಸಬೇಕು. ನಾನೇನೋ ಇವತ್ತಿನ ದಿವಸ ವಿಚಾರವನ್ನು ತಿಳಿಸುವ ಆತ್ರದಲ್ಲಿ ಪಂಚಾಂಗ ಶ್ರವಣವನ್ನು ಮುಗಿಸ್ಬಿಟ್ಟೆ, ಮಾತಾಡ್ತಾ ಬಂದು ಬಿಟ್ಟೆ. ಸಮಯದ ಅಭಾವ ಸಾಕಷ್ಟು ಇದೆ, ಸಮಯ ಕಳೆದು ಹೋಗ್ತಾ ಇದೆ. ಮೊದಲನೇದಾಗಿ ವಿಚಾರವನ್ನು ತಿಳಿಸೋದಕ್ಕಿಂತ ಮುಂಚೆ ಭಗವಂತನಿಗೆ ಪೂಜಾನುಷ್ಠಾನವನ್ನು ಸಲ್ಲಿಸಿ ಮುಂದಿನ ವಿಚಾರವನ್ನು ನಾನು ತಿಳಿಸ್ಲಿಕ್ಕೆ ಇಚ್ಛಿಸ್ತೀನಿ. ಹಾಗಾಗಿ ಮೊದಲನೇದಾಗಿ ಭಗವಂತನ ಪೂಜಾನುಷ್ಠಾನವನ್ನು ಸಲ್ಲಿಸ್ಬಿಡೋಣ. ದೀಪವನ್ನು ಹಚ್ಚಬೇಕು, ಭಗವತಿಯನ್ನು ಪ್ರಾರ್ಥನೆಯನ್ನು ಮಾಡಬೇಕು. ಅದಾದಮೇಲೆ ಮತ್ತೊಂದು ಮಾಹಿತಿಯನ್ನು ತಿಳಿಸೋದಿದೆ. ನಾನು ಆ ಮಾಹಿತಿಯನ್ನು ದೃಶ್ಯ ಸಮೇತವಾಗಿ ಎಲ್ರಿಗೂ ಕೂಡ ನಾನು ತಿಳಿಸ್ಲಿಕ್ಕೆ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದೇನೆ. ಯಾಕೆ ಅಂತಂದರೆ ಪರಿಸ್ಥಿತಿ ಹದಗೆಟ್ಟಿರ್ತಕ್ಕಂಥದ್ದಿದೆ, ಮಿತಿಮೀರಿರ್ತಕ್ಕಂಥದ್ದಿದೆ, ವ್ಯವಸ್ಥೆಗಳು ಬದಲಾಗಿರ್ತಕ್ಕಂಥದ್ದಿದೆ, ಸಾಕಷ್ಟು ನೋವು ಅನುಭವಿಸ್ತಾ ಇರ್ತಕ್ಕಂಥವ್ರಿದ್ದಾರೆ.
ಊಟ ಸಿಗ್ತಾ ಇಲ್ಲ, ನೀರು ಸಿಗ್ತಾ ಇಲ್ಲ, ಉಸಿರು ಕಟ್ತಾ ಇದ್ದಾರೆ, ದರ್ಶನ ಸರಿಯಾಗಿ ಆಗ್ತಾ ಇಲ್ಲ. ಸಾಕಷ್ಟು ಜನ ಬೆಟ್ಟವನ್ನು ಶ್ರಮಪಟ್ಟು ಹತ್ತಿರ್ತಕ್ಕಂಥವ್ರು ದರ್ಶನವಿಲ್ದಿರ ಅದೇ ರೀತಿ ವಾಪಸ್ ಬರ್ತಾ ಇರ್ತಕ್ಕಂಥವ್ರು ಇದ್ದಾರೆ. ಇಷ್ಟೆಲ್ಲ ವಿಚಾರವನ್ನು ತಿಳಿಸಿದ್ದೇನೆ ಅಂತಂದರೆ ಯಾವುದರ ಬಗ್ಗೆ ಮಾತಾಡ್ತಾ ಇದ್ದೀನಿ ಎಂಬತಕ್ಕಂಥದ್ರ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಅರಿವಿದೆ. ಇರಲಿ, ದೃಶ್ಯ ಸಮೇತ ಅದರ ಬಗ್ಗೆ ಮಾತಾಡೋಣ. ಇನ್ನು ಭಗವಂತನಿಗೆ ಮೊದಲನೇದಾಗಿ ಪೂಜಾನುಷ್ಠಾನವನ್ನು ಸಲ್ಲಿಸಿದ್ದಾದ ನಂತರ ವಿಚಾರಗಳನ್ನು ತಿಳಿಸ್ತೀನಿ. ಓಂ ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಓಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಓಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಓಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಓಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ದಕ್ಷಿಣಾಮೂರ್ತಿಗಳ ಅನುಗ್ರಹವನ್ನು ಪಡಿತಾ ಭಗವಂತನಿಗೆ ಪೂಜಾನುಷ್ಠಾನವನ್ನು ಸಲ್ಲಿಸ್ತಾ ಇನ್ನು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಇಂದಿನ ಭಾಗದಲ್ಲಿ ಏನಪ್ಪ, ಯಾವ ಕೆಲಸಗಳನ್ನು ಮಾಡಬಾರ್ದು ಎಂಬತಕ್ಕಂಥದ್ರ ಬಗ್ಗೆ, ಒಂದು ವಾಹನವನ್ನು ಖರೀದಿ ಮಾಡ್ತಕ್ಕಂಥದ್ದಾಗಲಿ, ಹೊಸದಾಗಿ ಒಂದು ವ್ಯಾಪಾರವನ್ನು ನಾವು ಒಂದು ಉದ್ಯೋಗವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಾಗಲಿ, ಇದು ಯಾವುದಕ್ಕೂ ಕೂಡ ಅಷ್ಟು ಸೂಕ್ತವಾಗಿರತಕ್ಕಂಥ ಸಮಯ ಅಲ್ಲ. ಯಾವುದಾದ್ರೂ ಭೂಮಿಯ ವಿಚಾರವಾಗಿ ತಾವು ಮುಂದುವರಿಬೇಕು, ಬೇಡ. ಒಂದು ತೀರ್ಮಾನಕ್ಕೆ ಬರಬೇಕು, ಬೇಡ. ಯಾವುದಾದ್ರೂ ಕಾಗದ ಪತ್ರಕ್ಕೆ ಸಹಿ ಹಾಕಬೇಕು, ಬೇಡ. ಇದು ಯಾವುದಕ್ಕೂ ಕೂಡ ಅಷ್ಟು ಸೂಕ್ತವಾಗಿರತಕ್ಕಂಥ ಸಮಯ ಅಲ್ಲ. ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳನ್ನು ತಾವು ಒಡವೆಗಳನ್ನು ತರಬೇಕು, ಬೇಡ. ಅಷ್ಟಾಗಿ ಸೂಕ್ತವಾಗಿರತಕ್ಕಂಥ ಸಮಯ ಅಲ್ಲ. ಇನ್ನು ಮದುವೆ ಆಗಬೇಕಾಗಿದೆ, ಮದುವೆ ಒಂದು ಕರೆಯೋಲೆಯನ್ನು ತಾವು ತಲುಪಿಸ್ಬೇಕು ಯಾರ್ದಾದ್ರೂ ಮನೆಗೆ, ಬೇಡ. ಆಮಂತ್ರಣ ಪತ್ರಿಕೆಗಳನ್ನು ತಾವು ಸಲ್ಲಿಸಬೇಕು, ಬೇಡ. ಯಾರನ್ನಾದರೂ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು, ಬೇಡ. ಇಂತಹ ಕೆಲಸಗಳಿಗೆ ತಾವು ನಿಮ್ಮ ವೈಯಕ್ತಿಕವಾಗಿ ಮಾಡಿಕೊಳ್ತಕ್ಕಂಥ ಒಂದಿಷ್ಟು ಶುಭ ಕಾರ್ಯಗಳಿಗೆ ತಾವು ಅದಕ್ಕೆ ಪ್ರಾರಂಭ ಮಾಡತಕ್ಕಂಥದ್ದಾಗಲಿ, ಇನ್ನೊಬ್ಬರನ್ನ ಸ್ವಾಗತಿಸ್ತಕ್ಕಂಥದ್ದಾಗಲಿ, ಇದು ಯಾವುದಕ್ಕೂ ಕೂಡ ಅಷ್ಟು ಸೂಕ್ತವಾಗಿರತಕ್ಕಂಥ ಸಮಯ ಅಲ್ಲ. ಧನುರ್ಮಾಸ ಕಳೆದೋಗಲಿ. ಈ ಒಂದು ಧನುರ್ಮಾಸ ಕಳೆದ ಮೇಲೆ ಬಹಳ ಅದ್ಭುತವಾಗಿರ್ತಕ್ಕಂಥ ಸಮಯಗಳು ಇದ್ದಾವೆ, ಇಲ್ಲ ಅಂತಲ್ಲ. ಇನ್ನು ಸ್ವಲ್ಪ ದಿನ, ಜನವರಿ 17ನೇ ತಾರೀಕಿನ ತನಕ ಮಾತ್ರ. ಅದಾದ ಮೇಲೆ ಎಲ್ಲವೂ ಕೂಡ ಯಥಾಸ್ಥಿತಿ ಮತ್ತೆ ಬದಲಾಗ್ತಕ್ಕಂಥದ್ದಿರುತ್ತೆ. ನಿಮ್ಮ ಕೆಲಸಗಳಲ್ಲಿ ಮತ್ತಷ್ಟು ಬದಲಾವಣೆಗಳನ್ನು ತಾವು ಕಂಡುಕೊಳ್ಬೋದು. ತಾವು ಮಾಡಿಕೊಂಡಿಲ್ಲ ಅಂದ್ರೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಂಡುಕೊಳ್ತಾನೆ ಹೋಗ್ಬೋದು. ಹಾಗಾಗಿ ಇಂತಹ ಕೆಲಸಗಳನ್ನು ಮಾಡದೇ ಇರತಕ್ಕಂಥದ್ದು ಬಹಳ ಉತ್ತಮ. ಆದಷ್ಟು ಶ್ರೀ ವಿಷ್ಣು ಪರಮಾತ್ಮನನ್ನು ಪ್ರಾರ್ಥನೆಯನ್ನು ಮಾಡಿ, ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಮಾಡಿ, ಅಶ್ವತ್ಥ ವೃಕ್ಷದ ಪೂಜಾನುಷ್ಠಾನವನ್ನು ಮಾಡಿ, ಮಕ್ಕಳಾಗಿಲ್ಲದೆ ಇರತಕ್ಕಂಥವ್ರು ಆದಷ್ಟು ಹೋಗಿ ಅಶ್ವತ್ಥ ಮರದ ಬುಡದಲ್ಲಿ ಒಂದು ದೀಪವನ್ನು ಹಚ್ಚಿ, ಅಲ್ಲಿ ಒಂದು ಬಿಂದಿಗೆ ನೀರನ್ನು ಹಾಕಿ, ಅರಿಶಿನ ಕುಂಕುಮ ಇಟ್ಟು ಭಗವಂತನಿಗೆ ಬಹಳ ವಿಶೇಷವಾಗಿರತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಮಾತಾಡ್ತಾ ತಿಳಿಸ್ತಾ ಇದ್ದೆ, ಪರಿಸ್ಥಿತಿ ಹದಗೆಟ್ಟೋಗಿದೆ ಅಂತ ಹೇಳಿ. ಅಷ್ಟೆಲ್ಲ ವಿಚಾರ ತಿಳಿಸಿದಾಗ ತಮ್ಮ ಮನಸ್ಸಲ್ಲಿ ಬಂದಿರಬೇಕು, ಗುರುಗಳು ಪಕ್ಕ ಶಬರಿಮಲೆ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದಷ್ಟು ವಿಚಾರಗಳೇನಪ್ಪ ಅಂತಂದರೆ, ಬೆಟ್ಟ ಹತ್ತಾ ಇರ್ತಕ್ಕಂಥವ್ರು ಒಂದಷ್ಟು ಜನ ವಿಡಿಯೋನ ಮಾಡಾಕಿದ್ದಾರೆ. ಇಲ್ಲ, ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ರಶ್ ಇದೆ, ಅದಿದೆ, ಯಾವುದೇ ರೀತಿ ಇಲ್ಲ ಅಂತ ಒಂದಷ್ಟು ಜನ ವಿಡಿಯೋ ಮಾಡಾಕ್ತಾ ಇದ್ದಾರೆ. ಮತ್ತೊಂದಷ್ಟು ಜನ ನೋಡಿದ್ರೆ ಇಲ್ಲಿ ಪಂಪಾದಲ್ಲಿ ನಿಜಕ್ಕೂ ಸಾಕಷ್ಟು ಕಷ್ಟ ಇದೆ, ಇಷ್ಟು ದೊಡ್ಡ ಮಟ್ಟದ ಕ್ಯೂ ಇದೆ, ಕಷ್ಟ ಆಗ್ತಾ ಇದೆ, ಬರಬೇಡಿ ಎಂಬತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಇನ್ನು ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲೋ ನಿನ್ನೆನೋ ಮೊನ್ನೆನೋ ತೆಗೆದಿರ್ತಕ್ಕಂಥ ಒಂದು ವಿಡಿಯೋ ಒಂದು ನಮಗೆ ಸಿಕ್ಕಿರ್ತಕ್ಕಂಥದ್ದಿದೆ. ಹೀಗೆ ಒಂದು ಸೋಷಿಯಲ್ ಮೀಡಿಯಾ ಜಾಲತಾಣಗಳಲ್ಲಿ ಸಿಕ್ಕಿರ್ತಕ್ಕಂಥ ವಿಡಿಯೋ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಆ ವಿಡಿಯೋವನ್ನು ಎಷ್ಟರ ಮಟ್ಟಿಗೆ ಜನ, ಇದು ಮೇಲೆ ಸನ್ನಿಧಾನದಲ್ಲಿರ್ತಕ್ಕಂಥ ಜನ ಅಲ್ಲ, ಕೆಳಗಡೆ ಪಂಪಾ ಹತ್ರ ಇರ್ತಕ್ಕಂಥ ಜನ, ಪಂಪಾ ಹತ್ರನೇ ಇಷ್ಟರ ಮಟ್ಟಿಗೆ ಜನ ಇದ್ದಾರೆ ಅಂತಂದರೆ ಸನ್ನಿಧಾನದ ಹತ್ರ ಇನ್ನೆಷ್ಟು ಜನ ಇದ್ದಾರೆ. ಮೇಲೆ ಹತ್ತಿರ್ತಕ್ಕಂಥ ಭಕ್ತಾದಿಗಳಿಗೆ ದರ್ಶನ ಆಗ್ತಾ ಇಲ್ಲ, ಕೆಳಗಡೆ ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಊಟದ ವ್ಯವಸ್ಥೆ ಇಲ್ಲ. ಇಲ್ಲಿ ಸಾಕಷ್ಟು ಜನ ಒಂದು ಮಾತು ಹೇಳ್ತಾ ಇದ್ದಾರೆ, ಅಲ್ಲಿನ ಒಂದು ವ್ಯವಸ್ಥೆಗಳು ಸರಿ ಹೋಗ್ತಾ ಇಲ್ಲ, ಅಲ್ಲಿನ ದೇವಸ್ಥಾನದವರು ಯಾವುದೇ ರೀತಿ ವ್ಯವಸ್ಥೆಗಳನ್ನು ಕೊಡ್ತಾ ಇಲ್ಲ ಅಂತ ಹೇಳಿ. ಆದರೆ ನೋಡಿ, ಪ್ರತಿ ಬಾರಿ ಮಂಡಲಾನುಷ್ಠಾನಕ್ಕೆ ಯಾವತ್ತೂ ಕೂಡ ಇಷ್ಟು ಜನ ಸೇರಿರ್ತಕ್ಕಂಥದ್ದಲ್ಲ. ಇದೆಲ್ಲೋ ಮೊದಲು ಯಾವತ್ತೋ ಸೇರಿದ್ದ ಜನ ಇವಾಗ ಸಾಕಷ್ಟು ವರ್ಷಗಳ ಬಳಿಕ ಮತ್ತೆ ಇಷ್ಟು ಜನ ಸೇರಿರ್ತಕ್ಕಂಥವ್ರು. ಹಾಗೆ ಅಲ್ಲಿನ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅವರ ಶಕ್ತಿ ಮೀರಿ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ, ಇಲ್ಲ ಅಂತಲೂ ಕೂಡ ನಾವು ಹೇಳಬಾರ್ದು. ಆದರೆ ಒಂದು ರೀತಿ ನೋಡೋದಾದರೆ ಇಷ್ಟು ಜನಕ್ಕೆ ಅಲ್ಲಿ ವ್ಯವಸ್ಥೆ ಸರಿ ಹೋಗ್ತಾ ಇಲ್ಲ, ಅದನ್ನೂ ಕೂಡ ನಾನು ತಿಳಿಸ್ತಾ ಇದ್ದೇನೆ.
ಯಾಕೆ ಅಂತಂದರೆ ನೋಡಿ, ಈಗ ನಾವು 11 ದಿನದ ಒಂದು ಪೂಜಾನುಷ್ಠಾನವನ್ನು ಮಾಡಿದಾಗ ನಮಗೂ ಕೂಡ ಅರಿವಿರಲಿಲ್ಲ ಅಷ್ಟರ ಮಟ್ಟಿಗೆ ಜನ ಸೇರ್ತಾರೆ ಅಂತ ಹೇಳಿ. ಹಾಗಾಗಿ ಅಂತಹ ಸಮಸ್ಯೆಗಳನ್ನು ನಾವು ಅನುಭವಿಸ್ಬಿಟ್ವಿ. ಅದೇ ರೀತಿ ಸಮಸ್ಯೆಗಳನ್ನು ಆಗ್ತಾ ಇದೆ ಅಲ್ಲಿ. ಹಾಗಾಗಿ ಭಕ್ತಾದಿಗಳು ತಲುಪ್ತಾ ಇರತಕ್ಕಂಥವ್ರು ಯಾರೆಲ್ಲ ಇದ್ದೀರಿ, ಆ ಒಂದು ಕ್ಷೇತ್ರಕ್ಕೆ ಹೋಗಬೇಕಾಗಿರ್ತಕ್ಕಂಥವ್ರು ಯಾರೆಲ್ಲ ಇದ್ದೀರಿ, ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು, ದಯವಿಟ್ಟು ಸ್ವಲ್ಪ ಜೋಪಾನ, ಸೂಕ್ತ ಮಾಹಿತಿಗಳನ್ನು ತಗೊಳ್ಳಿ. ಅಲ್ಲಿ ಹೋಗಿರ್ತಕ್ಕಂಥವ್ರ ಬಗ್ಗೆ ಕೇಳಿ ತಿಳ್ಕೊಳ್ಳಿ. ನೋಡಿ, ಇದು ನಿನ್ನೆ ಮೊನ್ನೆ ಇರ್ತಕ್ಕಂಥ ಒಂದು ವಿಡಿಯೋ ನಾನು ನಿಮಗೆ ತೋರಿಸ್ತಾ ಇರೋದು ಒಂದು ದೃಶ್ಯ. ಪಂಪಾದಲ್ಲೇ ಇಷ್ಟರ ಮಟ್ಟಿಗೆ ಜನ ಇದ್ದಾರೆ ಅಂತಂದರೆ ಇದು ತಮ್ಮ ಕಣ್ಣು ಮುಂದೆ ಕಾಣ್ತಾ ಇರ್ತಕ್ಕಂಥ ದೃಶ್ಯ. ಕಣ್ಣು ಮುಂದೆ ಕಾಣದೇ ಇರತಕ್ಕಂಥ ದೃಶ್ಯ ಏನಪ್ಪ ಅಂತಂದರೆ, ಪಂಪಾದಲ್ಲಿ ಇಷ್ಟರ ಮಟ್ಟಿಗೆ ಜನ ಇದ್ದಾರೆ, ನೀಲಕ್ಕಲ್ಲಲ್ಲಿ ಪಾರ್ಕಿಂಗ್ ಸಿಗ್ತಾ ಇಲ್ಲ. ನೀಲಕ್ಕಲ್ಲಿ ಇರೋದೇ ಪಾರ್ಕಿಂಗಿಗೋಸ್ಕರ, ಪಾರ್ಕಿಂಗ್ ವ್ಯವಸ್ಥೆ ನೀಲಕ್ಕಲ್ಲಿ ಮಾಡಿರೋದು. ಆದರೆ ಅಲ್ಲಿಗೆ ವಾಹನಗಳು ಸತತವಾಗಿ ಒಂದು 5 ರಿಂದ 6 ಕಿಲೋಮೀಟರ್ ಕ್ಯೂ ನಿಂತಿದೆ ವಾಹನಗಳು, ಪಾರ್ಕಿಂಗ್ ಇಲ್ದಿರ. ಇನ್ನು ಎಷ್ಟರ ಮಟ್ಟಿಗೆ ಜನಸ್ತೋಮ ಎದುರಾಗಿದೆ, ಅಲ್ಲಿ ಜನಸಾಗರ ಎದುರಾಗಿದೆ, ಸಾಗರೋಪಾದಿಯಲ್ಲಿ ಜನ, ಲಕ್ಷಾಂತರ ಜನ, ದಿನಕ್ಕೆ ಎಷ್ಟು 1.5 ರಿಂದ 2 ಲಕ್ಷ ಜನದ ದರ್ಶನ ಆಗ್ತಾ ಇದೆಯಂತೆ. ಇದು ನಮಗೆ ಈ ಮಾತುಗಳನ್ನು ಕೇಳಲಿಕ್ಕೇ ಎಲ್ಲೋ ಒಂದು ಕಡೆ ಏನು ಸಾಮಾನ್ಯದ ಮಾತು, 2 ಲಕ್ಷ ಜನ ದರ್ಶನ ಮಾಡೋದು ಅಂದರೆ ಅದು ಅಸಾಧ್ಯ ಮಾತು. ಆದರೆ ಅಲ್ಲಿನ ಒಂದು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ತಿಳಿಸಿರ್ತಕ್ಕಂಥದ್ದೇನಪ್ಪ ಅಂತಂದರೆ, ನಮ್ಮ ಶಬರಿಮಲೆಯಲ್ಲಿ ದಿನಕ್ಕೆ 80,000 ಜನಕ್ಕೆ ಮಾತ್ರ ಅವಕಾಶ ಇತ್ತು ದರ್ಶನವನ್ನು ಮಾಡಲಿಕ್ಕೆ. ಆದರೆ ಈಗ ದಿನಕ್ಕೆ 1.5 ಲಕ್ಷಕ್ಕಿಂತ ಮೇಲೆ ಜನರು ದರ್ಶನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಒಂದಿಷ್ಟು ಜನ ಹೇಳ್ತಾರೆ. ಆದರೆ ಅಲ್ಲಿನ ಬಸ್ಸಿನ ವ್ಯವಸ್ಥೆಗಳು ಸರಿ ಹೋಗ್ತಾ ಇಲ್ವಂತೆ. ಊಟ ತಿಂಡಿಗೆ ನಿಜವಾಗ್ಲೂ ಪರದಾಡ್ತಾ ಇದ್ದಾರೆ. ಕ್ಯೂನಲ್ಲಿ ನಿಂತು ಹಸುವಾಯಿತು, ಇಲ್ಲ ಅಂತಂದರೆ ನಮ್ಮ ಶೌಚಾದಿಗಳು ಮಲಮೂತ್ರ ವಿಸರ್ಜನೆಯನ್ನು ಮಾಡಬೇಕು, ಇಲ್ಲ ಅಂತಂದರೆ ಇನ್ನೇನೋ ವಾಶ್ರೂಮ್ಗೆ ಅರ್ಜೆಂಟ್ ಆಯಿತು ಅಂತ ಹೇಳಿ ತಪ್ಪಿ ನಾವೇನಾದರೂ ಕ್ಯೂ ಬಿಟ್ಟು ಆಚೆಗೆ ಬಂದರೆ ಮತ್ತಿನ ಕಿಲೋಮೀಟರ್ ಗಟ್ಟಲೆ ನಾವು ವಾಪಸ್ ಹೋಗಬೇಕು. ಮಧ್ಯದಲ್ಲಿ ಸೇರ್ಕೊಳ್ಳೋಣ ಅಂದರೆ ಅಸಾಧ್ಯ, ಆಗೋದೇ ಇಲ್ಲ. ಅಂತಹ ಸಮಯದಲ್ಲಿ ಏನು ಮಾಡಬೇಕು? ಏನಾದರೂ ತಿಂದರೆ ಅಯ್ಯೋ ಬಿಡಪ್ಪ ವಾಶ್ರೂಮ್ ಹೋಗಬೇಕಾಗತ್ತೆ, ಏನಾದರೂ ತಿಂದರೆ ಮತ್ತಿನ ಸಮಸ್ಯೆ ಆಗುತ್ತೆ ಅಂತ ತಿಂದರೆ ನಿಂತಿರ್ತಕ್ಕಂಥವ್ರು ಒಂದಷ್ಟು ಜನ. ಈಗ ಹೊಟ್ಟೆ ತುಂಬ ಅಲ್ಲಿ ಏನೋ ಒಂದು ಸಿಕ್ಕಿದ್ದನ್ನು ಮೊದಲೇ ತಿನ್ಕೊಂಡು ಬಂದಿದ್ದಾರೆ ಅಂತಂದರೆ ಅವ್ರಿಗೆ ಮತ್ತಷ್ಟು ಸಮಸ್ಯೆ. ನೀರು ಬೇಕು, ದಾಹ ಆಗ್ತಾ ಇದೆ, ನೀರೇ ಇಲ್ಲ, ನೀರು ಸಿಗ್ತಾ ಇಲ್ಲ. ಪಾಪ ನೋಡಿ, ಯಾವುದೋ ಒಂದು ಬಾಲಕಿ ಸಾವನ್ನಪ್ಪಿದ್ದಾರೆ ಪಾಪ, ಉಸಿರು ಕಟ್ಟಿ ಆ ಒಂದು ಕ್ಯೂನಲ್ಲಿ ನಿಂತ್ಕೊಳ್ಳೋದಕ್ಕಾಗ್ದಿರ. ಯಾವುದೋ ಒಂದು ಮಗು ಅಳ್ತಾ ಇದೆ ಅಂತ ಹೇಳಿದೆ, ಅದು ಮತ್ತಷ್ಟು ವೈರಲ್ ಆಗ್ತಾ ಇದೆ ಆ ವಿಡಿಯೋ. ಆ ಮಗು ಅಳ್ತಾ ಇರ್ತಕ್ಕಂಥದ್ದನ್ನು ನೋಡಿದ್ರೆ ನಮಗೆ ಕಣ್ಣಲ್ಲಿ ನೀರು ತುಂಬ್ಕೊತಾ ಇದೆ, ಅಪ್ಪ ಅಪ್ಪ ಅಂತ ಹೇಳಿ ಅಳ್ತಾ ಇದೆ ಮಗು. ಆದರೆ ಇಂತಹ ಸಮಯದಲ್ಲಿ ಸ್ವಲ್ಪ ಜೋಪಾನ ಅಂತ ಹೇಳ್ಬೋದು. ಶಬರಿಮಲೆ ಯಾತ್ರಿಕರು ನನಗೆ ಎಷ್ಟು ಜನ ಹೇಳಿದ್ರು ಗೊತ್ತಾ ಫೋನ್ ಮಾಡಿ, ಅಯ್ಯೋ ಗುರುಜಿ ತಪ್ಪಿನೂ ನೀವು ಬರ್ಲಿಕ್ಕೆ ಹೋಗ್ಬಿಡಿ, ಜನವರಿ 1ನೇ ತಾರೀಕು ನಾನು ಇಲ್ಲಿ ಬಿಟ್ಟು 3ನೇ ತಾರೀಕು ನಾನು ದರ್ಶನ ಮಾಡಬೇಕು ಅಂತಿದ್ದೆ. ಯಾಕೆಂದರೆ ನಾನು ದೊಡ್ಡ ಪಾದ ಮಾಡಬೇಕು ಎಂಬತಕ್ಕಂಥದ್ದು ಒಂದು ನನಗೆ ಮಹತ್ವವಾದ ಆಸೆ. ಆದರೆ ಒಂದಷ್ಟು ಜನ ಹೇಳ್ತಾ ಇದ್ದಾರೆ, ಗುರುಗಳೇ ದಯವಿಟ್ಟು ಆಲೋಚನೆಯನ್ನು ಮಾಡಿ, ಇಷ್ಟರ ಮಟ್ಟಿಗೆ ಜನಸಾಗರ ಇದೆ, ಈ ಸಮಯದಲ್ಲಿ ತಾವು ಹೋಗಿ ತಲುಪ್ತಕ್ಕಂಥದ್ದು ಅಸಾಧ್ಯವಾದ ಮಾತು, ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಹೊರಡ್ತಕ್ಕಂಥ ದಿನಾಂಕವನ್ನು ಸ್ವಲ್ಪ ಮುಂಭಾಗಕ್ಕೆ ಹಾಕೊಳ್ತಕ್ಕಂಥದ್ದು ಬಹಳ ಉತ್ತಮ ಅಂತ ಹೇಳಿ. ನೋಡೋಣ, ಭಗವಂತನ ಇಚ್ಛೆ, ಆತನ ಲೀಲೆ, ಆತ ಹೇಗೆ ನಡೆಸ್ಕೊಳ್ತಾನೋ. ಇಲ್ಲ ನನ್ನ ದೃಷ್ಟದ ಪ್ರಕಾರ ಜನವರಿ ಅಷ್ಟೊತ್ತಿಗೆ ಏನಾದರೂ ಸ್ವಲ್ಪ ಕಡಿಮೆ ಆದರೂ ಆಗ್ಬೋದು, ಇರಲಿ, ಎಲ್ಲ ಅಯ್ಯಪ್ಪನ ಲೀಲೆ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಏನೇ ಮಾಡಿದ್ರೂ ಲೋಕ ಕಲ್ಯಾಣಾರ್ಥವಾಗಿ ಸರ್ವರಿಗೂ ಸಹಿತ ವಿಶೇಷವಾಗಿರ್ತಕ್ಕಂಥ ರೀತಿ ಅನುಗ್ರಹ ಸಿಗಲಿಕ್ಕಾಗಿ. ಹಾಗಾಗಿ ಒಂದು ಕಡೆ ವಾಸ್ತು ರಕ್ಷಾ ಯಂತ್ರ ಅಂದರೆ ಭೂವರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರದಲ್ಲಿ ಮಹಾಮೃತ್ತಿಗೆಯನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು. ಹಾಗೆ ನೀವು ನಿಮ್ಮ ಸ್ವಹಸ್ತದಿಂದ ನಿಮ್ಮ ಮನೆಗಳಲ್ಲಿ ಒಂದು ವಿಶೇಷವಾದಂಥ ತಂತ್ರಸಾರವನ್ನು ಈ ಅಮಾವಾಸ್ಯೆ ಮಾಡ್ಬೋದು ಎಂಬತಕ್ಕಂಥ ಮಾತನ್ನು ನಾನು ಹೇಳಿದ್ದೆ. ಅದಕ್ಕಾಗಿ ಅದರ ಪೂರ್ವಭಾವಿಯಾಗಿ ಹೇಗೆ ಮಾಡಬೇಕು, ಅದರ ಕ್ರಮ ಏನು, ಇದರಿಂದ ಫಲ ಆದರೂ ಏನು, ಅಮಾವಾಸ್ಯೆಯೆಂದು ಈ ತಂತ್ರಸಾರವನ್ನು ಮನೆಯಲ್ಲಿ ಮಾಡಿದ್ರೆ ಶೀಘ್ರವಾಗಿ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅದು ಹೇಗೆ? ಯಾವ ವಾಸ್ತುಗೃಹಕ್ಕೆ ಈ ಮಾಟ ಮಂತ್ರದ ಭಯ ಇರುತ್ತೆ, ಯಾವ ವಾಸ್ತುಗೃಹದಲ್ಲಿ ಮೇಲಿಂದ ಮೇಲೆ ಕಷ್ಟ ಕಾರ್ಪಣ್ಯಗಳಂತಕ್ಕಂಥದ್ದು ಬೆನ್ನಲ್ಲಿರುತ್ತೆ, ಯಾವ ವಾಸ್ತುಗೃಹದಲ್ಲಿ ಕಷ್ಟಪಟ್ಟು ದುಡಿದ್ರೂ ವ್ಯಕ್ತಿ ಅಭಿವೃದ್ಧಿ ಕಾಣದಿರೇ ಇರ್ತಾರೆ, ಯಾವ ವಾಸ್ತುಗೃಹದಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊರತೆ ಇದೆ. ಎಲ್ಲಕ್ಕಿಂತ ಮುಖ್ಯ, ಭಗವಂತ ಕೊಟ್ಟಿದ್ದು ಗಂಜಿನೋ ಅಂಬ್ಲಿನೋ ಅದನ್ನು ನೆಮ್ಮದಿಯಾಗಿ ಕೂತ್ಕೊಂಡು ಕುಡಿದು ತಿಂದು ಮಲಗೋಣ ಅಂದರೆ ಅದಾಗದಿರ ಕಣ್ಣೀರು ಹಾಕುವಂಥ ಪರಿಸ್ಥಿತಿಗಳಿದೆಯಲ್ಲ, ಅಂತಹ ವಾಸ್ತುಗೃಹಗಳಲ್ಲಿ ಈ ತಂತ್ರಸಾರ ಶೀಘ್ರ ಫಲವನ್ನು ಕೊಡುತ್ತೆ. ಆದರೆ ನಂಬಬೇಕು, ನಂಬಿಕೆ ಬಹಳ ಮುಖ್ಯ. ನಂಬಿದ್ರೆ ಎಂತಹದ್ದಾದರೂ ಕಾರ್ಯಸಿದ್ಧಿನೇ. ನಂಬಬೇಕು, ಕ್ರಮಬದ್ಧವಾಗಿ ಮಾಡಬೇಕು. ನನಗೆ ನಂಬಿಕೆಯೂ ಇಲ್ಲ, ನನಗಿದ್ರ ಕ್ರಮ ಆಗೋದೂ ಇಲ್ಲ, ನಾನು ಯಾಕಪ್ಪ ಅಷ್ಟು ದೂರ ಹೋಗಿ ಆ ಗಿಡ ಮರಗಳು ನೋಡಿಕೊಂಡು ಅಥವಾ ಒಂದು ಎಲೆನ ಕಿತ್ಕೊಬಂದು ನನಗೆ ಯಾಕಬೇಕು, ಅಥವಾ 10 ರೂಪಾಯಿ ಕೊಟ್ಟರೆ ಮನೆ ಬಾಗಿಲಿಗೆ ಬರುತ್ತಲ್ವಾ, ಅಥವಾ 1000 ಕೊಟ್ಟು ಯಾರದನ್ನೆಲ್ಲ ಮಾಡಿಸ್ಕೋಬೋದಲ್ವಾ, ಅಥವಾ 1,000 ಕೊಟ್ಟು ಒಂದು 10,000 ಕೊಟ್ಟು ಒಂದು ಶಾಂತಿ ಹೋಮ ಮಾಡಿಸ್ಬೋದಲ್ವಾ, ಎಲ್ಲವೂ ಮಾಡ್ಬೋದು.
ಆದರೆ ತಾವು ತಮ್ಮ ಸ್ವಹಸ್ತದಿಂದ ಮಾಡಿರುವಂಥ ಫಲ ಬೇರೆ, ಬೇರೆಯವ್ರ ಕೈಲಿ ಮಾಡಿಸೋದು ಬೇರೆ. ಅದರಲ್ಲೂ ವಾಸ್ತು ಸಂರಕ್ಷಣೆ ಮಾಡಿ ರಕ್ಷಣೆ ಮಾಡಿ ಇಡೀ ಕುಟುಂಬದ ಯಶಸ್ಸನ್ನು ಕಾಪಾಡುವ ಜವಾಬ್ದಾರಿ ಯಾರ್ದು? ಮನೆಯಲ್ಲಿರ್ತಕ್ಕಂಥ ತಾಯಂದಿರದು, ನಿಮ್ಮದು. ನೀವು ಮಾಡೋದ್ರಿಂದ ಇಡೀ ಕುಟುಂಬದ ರಕ್ಷಣೆ ಸಂರಕ್ಷಣೆ ಅದು ಖಂಡಿತ ಸಾಧ್ಯ. ಇರಲಿ, ಅದಕ್ಕೆ ಬೇಕಾಗಿರೋ ಪದಾರ್ಥ ಆದರೂ ಏನು? ಬನ್ನಿ ನೋಡೋಣ. ನೋಡಿ, ನಾನು ಹೇಳಿದ್ದೆ ಅಶ್ವತ್ಥದ ಎಲೆ ಅಂತ. ಅಶ್ವತ್ಥದ ಎಲೆ ಒಂದು ಹೇಳಿದ್ದೆ, ಆದರೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಕಥೆ ಹೇಗೆ ಅಂದರೆ, ಯಾವುದು ಯಾರಿಗೂ ಗೊತ್ತಾಗದಿರೋ ತೊಂದರೆ ಆಗಬಾರ್ದು, ಹೇಳುವ ಪ್ರತಿಯೊಂದು ತಂತ್ರಸಾರ ಪ್ರತಿಯೊಬ್ಬರ ಮನ ಮುಟ್ಟಬೇಕು ಅಂತ ಹೇಳಿ ನಾನು ಒಂದು ಹೇಳಿದರೆ ಅದನ್ನು 4 ತಂದಿಟ್ಟಿರ್ತಾರೆ ಪಾಪ. ಈಗ ತಾವು ನೋಡ್ತಿರೋದು ಅರಳಿ ಎಲೆ, ಅಂದರೆ ಅಶ್ವತ್ಥದ ಎಲೆ. ಅರಳಿ ಎಲೆ, ಅಶ್ವತ್ಥದ ಎಲೆ. ಅಶ್ವತ್ಥ ಮರ, ಅರಳಿ ಮರ ಇದು ಸಂತಾನಕ್ಕೂ ಆರೋಗ್ಯಕ್ಕೂ ಕುಟುಂಬದ ಯಶಸ್ಸಿಗೂ ವೃಕ್ಷಗಳಲ್ಲೇ ರಾಜನಾಗಿರ್ತಕ್ಕಂತಹ ಬೃಹತ್ ಬೆಟ್ಟದ ವೃಕ್ಷ, ದೇವತೆಗಳು ವಾಸ ಮಾಡುವಂಥ ವೃಕ್ಷ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ. ಬ್ರಹ್ಮ ವಿಷ್ಣು ಮಹೇಶ್ವರರು ವಾಸ ಮಾಡತಕ್ಕಂಥ ಸ್ಥಳ, ಬ್ರಹ್ಮ ರಾಕ್ಷಸನಿಗೂ ಸಹಿತ ಇರ್ತಕ್ಕಂಥ ದೋಷಗಳನ್ನು ದೂರ ಮಾಡುವಂಥ ಸ್ಥಳ. ಅಂತಹ ಪವಿತ್ರ ಸ್ಥಳ ಈ ಅಶ್ವತ್ಥದ ಒಂದು ವೃಕ್ಷ, ಅರಳಿ ವೃಕ್ಷ, ಅಶ್ವತ್ಥ ವೃಕ್ಷ. ಇದು ಒಂದು ಭಾಗ. ಆದರೆ ಒಂದೇ ನಮಗೆ ಬೇಕಾದ್ದು, ಆದರೂ ನಮ್ಮಲ್ಲಿ ಅಕಸ್ಮಾತ್ ಅರಳಿ ಎಲೆ ಸಿಗುವಂತಹದ್ದನ್ನು ನಿಮಗೆ ತೋರಿಸ್ಬೇಕಾದ ಧರ್ಮ. ಇದು ಬಿಳಿ ಎಕ್ಕದ ಎಲೆ. ಇಲ್ಲಿ ನಮಗೆ ಬೇಕಾದ್ದು ಒಂದೇ, ಅರಳಿ ಅಥವಾ ಬಿಳಿ ಎಕ್ಕ, ಯಾವುದಾದ್ರು ಒಂದು ಸಾಕು. ಆದರೆ ನಾವು ಎರಡೂ ನಿಮಗೆ ತೋರಿಸ್ತಾ ಇದ್ದೀವಿ. ಉದ್ದೇಶ, ಅಕಸ್ಮಾತ್ ಅಶ್ವತ್ಥ ಸಿಗದಿರೇ ಇರತಕ್ಕಂಥವ್ರಿಗೆ ಮನೆ ಸಮೀಪದಲ್ಲಿ ಎಲ್ಲೋ ಬಿಳಿ ಎಕ್ಕದೆಲೆ ಸಿಕ್ತು ಅಂತ ಇದನ್ನೇ ತರ್ಬೋದು. ಇದು ಸಿಕ್ಕಿಲ್ಲ ಅದನ್ನು ತರ್ಬೋದು. ಒಟ್ಟರಲ್ಲಿ ಯಾವುದಾದ್ರು ಒಂದಿದ್ದರೆ ಸಾಕು, 2-3 ಅವಶ್ಯಕತೆ ಇಲ್ಲ. ಮಾಡುವ ತಂತ್ರಸಾರವನ್ನು ಕ್ರಮಬದ್ಧವಾಗಿ ಮಾಡಿ, ವಸ್ತುಗಳು ಒಂದಿದ್ದರೆ ಸಾಕು. ನಾವು 4 ತೋರಿಸ್ತಾ ಇದ್ದೀವಿ, ಒಂದೇ ತೊಗೋಬೇಕು ನೀವು. ಇನ್ನು ಬೇಕಾಗಿರುವಂತಹದ್ದು ಅರಿಶಿಣ ಕೊಂಬು. ಅರಿಶಿಣ ಕೊಂಬು ಇದೆಲ್ಲ ನಾನು ಹೇಳಿದ್ರೆ ಸಾಕು, ನಿಮಗೆ ತೋರಿಸ್ಬೇಕಾದ್ದೇ ಇಲ್ಲ. ದಿನ ಬೆಳಗಾದರೆ ನಮ್ಮ ಭಾರತೀಯ ಸ್ತ್ರೀಯರು ಹೆಣ್ಣು ಮಕ್ಕಳಿಗೆ ಅರಿಶಿಣ ಇಲ್ದಿರ ನೀವು ಹೊಸಲೇದು ಆಡಲ್ವಲ್ಲ. ಹಾಗಾಗಿ ಅರಿಶಿಣದ ಕೊಂಬು ನಿಮಗೆ ಗೊತ್ತು. ಇನ್ನು ಬಹಳ ಮುಖ್ಯವಾಗಿ ಮನುಷ್ಯನಿಗೆ ಆರೋಗ್ಯಕ್ಕೆ ಬೇಕಾಗಿರುವಂತಹದ್ದು ಕರಿಮೆಣಸು. ಈ ಕರಿಮೆಣಸು ನಮ್ಮ ಭಾರತದಲ್ಲಿ ನಮ್ಮ ಭಾಗಗಳಲ್ಲೇ ಜಾಸ್ತಿ ಇದರ ಬೆಳೆ ಇರೋದ್ರಿಂದಲೇ ಹೊರದೇಶದಿಂದ ವಿದೇಶಿಗರು ಮೊದಲು ಕಾಲಿಟ್ಟಿದ್ದು ಇದರಿಂದಲೇ ಅಂತ ಹೇಳ್ತಾರೆ. ಕರಿಮೆಣಸು ಬಂಗಾರಕ್ಕೆ ಸಮಾನ. ಬಂಗಾರ ಆದರೂ ಯಾರು ಕಿತ್ಕೊಂಡು ಹೋಗ್ಬಿಡ್ತಾರೆ, ಆದರೆ ಕರಿಮೆಣಸು ಕಿತ್ಕೊಂಡು ಹೋಗಲ್ಲ. ಬಂಗಾರ ಎಷ್ಟು ಬೆಲೆ ಬಾಳುತ್ತೋ, ಎಷ್ಟು ಗೌರವ ಸ್ಥಾನಮಾನ ಉಳಿದ್ಯೋ, ಹಾಗೆ ಈ ಕರಿಮೆಣಸಿಗೆ ಅಂತಹ ಒಂದು ಸ್ಥಾನಮಾನ ಇದೆ. ಕರಿಮೆಣಸು ಆರೋಗ್ಯವನ್ನು ವೃದ್ಧಿಸ್ತಕ್ಕಂಥದ್ದು, ಕರ್ಮಗಳನ್ನು ಕಳಿತಕ್ಕಂಥದ್ದು, ಸ್ಥಿರ ಮಹಾಲಕ್ಷ್ಮಿ ವಾಸ್ತುಗೃಹದಲ್ಲಿ ನಿಲ್ಲಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು. ನೋಡಲಿಕ್ಕೆ ಕರಿಮೆಣಸು ಖಾರ ಆದರೂ ಇದರ ಗುಣ ಅಮೃತೋಪಾದಿ, ಅಂದರೆ ಅಮೃತಕ್ಕೆ ಸಮಾನ ಅಂತ ಹೇಳ್ಬೋದು. ಹಾಗಾಗಿ ಕರಿಮೆಣಸು 2 ಅಥವಾ 4 ಇದ್ದರೆ ಸಾಕು. ನಾವೊಂದು ಹಿಡಿಯಷ್ಟು ತಂದಿಟ್ಕೊಂಡಿದ್ದೇವೆ, 2 ಅಥವಾ 4. ಇನ್ನು ತುಳಸಿ ಕಡ್ಡಿ. ಈ ತುಳಸಿ ಬಗ್ಗೆ ನಾನು ಎಷ್ಟು ಹೇಳಿದ್ರೂ ಕಡಿಮೆನೇ. ತುಳಸಿಯಲ್ಲಿ ಅಂಥ ಒಂದು ಗುಣ ಇದೆ. ಏನೇ ಆದರೂ ಸಮುದ್ರ ಮಂಥನ ಕಾಲದಲ್ಲಿ ಬಂದಂತಹದ್ದು ಈ ತುಳಸಿ. ಅದು ಕೃಷ್ಣ ತುಳಸಿ ನಾವು ತಂದಿರತಕ್ಕಂಥದ್ದು. ನೀವು ಸಹಿತ ಕೃಷ್ಣ ತುಳಸಿಯ ಕಡ್ಡಿನೇ ವಿಶೇಷ. ಒಂದು ಅರ್ಥ ಮಾಡ್ಕೊಳ್ಳಿ, ಕೃಷ್ಣ ತುಳಸಿಯ ಕಡ್ಡಿ ಶೀಘ್ರ ಫಲವನ್ನು ಕೊಡುತ್ತೆ. ತುಳಸಿನಲ್ಲಿ ರಾಮ ತುಳಸಿ ಇದೆ, ಕೃಷ್ಣ ತುಳಸಿ ಇದೆ. ಹಾಗೆ ಕೃಷ್ಣ ತುಳಸಿ ಎಂಬತಕ್ಕಂಥದ್ದೇ ವಿಶೇಷ, ಸಾಕಷ್ಟು ಫಲವನ್ನು ಕೊಡ್ತಕ್ಕಂಥದ್ದು. ಇನ್ನು ನೈವೇದ್ಯಕ್ಕಾಗಿ ಬೆಲ್ಲ, ದಾರದುಂಡೆ ಇದೆ, ದೀಪ ರೆಡಿ ಇದೆ. ಇಷ್ಟೆಲ್ಲ ಇದ್ದ ಮೇಲೆ ಇನ್ನು ವ್ಯವಸ್ಥೆಯನ್ನು ಪೂಜೆ ಶುರು ಮಾಡಬೇಕಾಗಿದೆ. ಅಂದರೆ ತಂತ್ರಸಾರ ಅಂತಕ್ಕಂಥದ್ದು ಇದು ಭಾಳ ಚಿಟುಕಾಗಿ ಮಾಡೋದು. ತುಂಬ ಇದಕ್ಕೇನು ಗಂಟೆಗಳ ಟೈಮ್ ನೀವು ಕೊಡಬೇಕಾದ್ದಿಲ್ಲ, ಅಥವಾ ಇದಕ್ಕೆ ಅಂತ ಒಂದು ದಿನ ಎಲ್ಲ ಉಪವಾಸ ಇರಬೇಕಾದ್ದೇನಿಲ್ಲ. ಬೆಳಿಗ್ಗೆ ಇವತ್ತು ಕ್ರಮ ಮಾಡಿ ಸಂಜೆವರೆಗೂ ಹಾಗೆ ಇಟ್ಟು ಸಂಜೆ ಮೇಲೆ ಅದನ್ನು ನೀರಿಗೆ ವಿಸರ್ಜನೆ ಮಾಡ್ಬೋದು, ಅಥವಾ ಯಾರು ತುಳಿದಿದ್ದ ಸ್ಥಳಕ್ಕೆ ಹಾಕ್ಬೋದು. ಮಾಡೋದ್ರಿಂದ ಇಡೀ ಕುಟುಂಬದ ಯಶಸ್ಸು ಇಲ್ಲಿ ಕಾಪಾಡ್ತೀರಿ. ಆದರೆ ಈ ತಂತ್ರಸಾರವನ್ನು ಮಾಡುವಾಗ ನೀವು ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಕೂತ್ಕೊಂಡು ಅನುಷ್ಠಾನವನ್ನು ಮಾಡಬೇಕು. ಪೂರ್ವ ಅಥವಾ ಉತ್ತರ, ಈ ಪೂರ್ವ ಮತ್ತು ಉತ್ತರಾಭಿಮುಖವಾಗಿ ಕೂತು ಅನುಷ್ಠಾನ ಮಾಡಬೇಕು. ಮೊದಲು ಸ್ಥಳವನ್ನು ಶುದ್ಧಿ ಮಾಡ್ಕೋಬೇಕು. ಸ್ಥಳವನ್ನು ಶುದ್ಧಿ ಮಾಡಿದ ನಂತರ ಅಕ್ಕಿ ಹಿಟ್ಟು ಅಥವಾ ಅರಿಶಿನ ಪುಡಿ ಅಥವಾ ರಂಗೋಲಿ ಪುಡಿ ಯಾವುದಾದ್ರೂ ಸರಿ, ಇದರಿಂದ ಮೊದಲು ಒಂದು ವೃತ್ತಾಕಾರವನ್ನು ಹಾಕಬೇಕು. ಒಂದು ವೃತ್ತಾಕಾರವನ್ನು ಹಾಕ್ಕೊಳ್ಳಿ. ಒಂದು ವೃತ್ತಾಕಾರವನ್ನು ಹಾಕಿದ ನಂತರ ಮಧ್ಯದಲ್ಲಿ ಒಂದು ಬಾಕ್ಸ್ ಹಾಕ್ಕೊಳ್ಳಿ. 4 ರೇಖೆಗಳು.
ಇದರ ಮಧ್ಯದಲ್ಲಿ ಒಂದು ತ್ರಿಕೋನ ಹಾಕಿ ತ್ರಿಕೋನದ ಮಧ್ಯದಲ್ಲಿ 6 ರೇಖೆ ಇರತಕ್ಕಂಥ ನಕ್ಷತ್ರ. ಆರು ರೇಖೆ ಇರ್ತಕ್ಕಂಥ ನಕ್ಷತ್ರ ಬರೆದು ನಕ್ಷತ್ರದ ಮಧ್ಯದಲ್ಲಿ ಒಂದು ಬಿಂದು ಇಡಬೇಕು. ನಕ್ಷತ್ರ 6 ರೇಖೆ ಇರುವಂತಹ ನಕ್ಷತ್ರ, ವೃತ್ತಾಕಾರ, 4 ರೇಖೆ ಇರುವಂತಹ ಬಾಕ್ಸು, ಅದರ ಮಧ್ಯದಲ್ಲಿ 3 ರೇಖೆ ಇರುವಂಥ ತ್ರಿಕೋನ, ಅದರ ಮಧ್ಯದಲ್ಲಿ 6 ರೇಖೆ ಇರತಕ್ಕಂಥ ನಕ್ಷತ್ರ. ಇದು ಈ ಒಂದು ಕಾರ್ಯವನ್ನು ತಾವು ಸಿದ್ಧಪಡಿಸಿಟ್ಕೊಳ್ಳಿ. ಇದಕ್ಕೆ ಯಾವ ಬೀಜಾಕ್ಷರಿ ಮಂತ್ರ ಎಲ್ಲೆಲ್ಲಿ ಬರಬೇಕು ಎಂಬತಕ್ಕಂಥದ್ದನ್ನು ನಾನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಇದರಲ್ಲಿ ನಾನು ತೋರಿಸಿರುವಂತಹ ಪದಾರ್ಥಗಳಲ್ಲಿ ಅಕಸ್ಮಾತ್ ಇನ್ನೂ ನಿಮ್ಮಲ್ಲಿ ಸಿದ್ಧಿ ಆಗಿಲ್ಲ ಅಂದರೆ ಈಗ ಸಿಗುವಂಥ ಸಣ್ಣ ವಿರಾಮದ ಸಮಯದಲ್ಲಿ ತಾವು ಸಿದ್ಧತೆ ಮಾಡಿಕೊಳ್ಳಿ. ನನ್ನೊಂದಿಗೆ ನೀವು ಈ ತಂತ್ರವನ್ನು ಸಿದ್ಧಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ. ಬಹಳ ಮುಖ್ಯವಾಗಿ ಅಶ್ವತ್ಥದ ಎಲೆಯನ್ನು ನಾವು ತಗೊಳ್ಳೋಣ. ಯಾಕೆಂದರೆ ಯಾವ ಎಲೆಯನ್ನು ತೆಗೆದುಕೊಂಡ್ರೆ ಅನುಕೂಲ ಅದೇ ಇರಬೇಕು. ಅಶ್ವತ್ಥದ ಎಲೆ ಸಿಗಲಿಲ್ಲ ಅಂದರೆ ಮಾತ್ರ ಇದಕ್ಕೆ ಆಪ್ಷನ್ನು ಬಿಳಿ ಎಕ್ಕದ ಎಲೆ ಇರ್ತಕ್ಕಂಥದ್ದು. ಹಾಗಾಗಿ ಈ ತಂತ್ರಸಾರಿಕೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗೆ ನೋಡಿ, ಇಲ್ಲಿ ಅರಳಿ ಎಲೆ, ಅಶ್ವತ್ಥದ ಎಲೆ. ಅಶ್ವತ್ಥದ ಎಲೆಯಲ್ಲಿ ನೀವು ಬರಿಬೇಕಾಗಿರ್ತಕ್ಕಂಥದ್ದು ಒಂದು ವೃತ್ತಾಕಾರವನ್ನು ಹಾಕಿ ಅರಿಶಿಣದ ಕೊಂಬಿನಿಂದ ತಯಾರಾಗಿರ್ತಕ್ಕಂಥ ಅರಿಶಿಣ ಕೊಂಬಿನಿಂದ ತಯಾರಾಗಿರುವಂತಹ ಗಂಧ. ಆ ಗಂಧದಲ್ಲಿ ತುಳಸಿ ಕಡ್ಡಿಯನ್ನು ಅದ್ದುಕೊಂಡು ಈ ಪ್ರಕಾರವಾಗಿ ಒಂದು ವೃತ್ತಾಕಾರವನ್ನು ಹಾಕಬೇಕು. ವೃತ್ತಾಕಾರದ ಮಧ್ಯದಲ್ಲಿ ತ್ರಿಕೋನವನ್ನು ಬರಿಬೇಕು. ತ್ರಿಕೋನದ ಮಧ್ಯದಲ್ಲಿ ಐಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಬರಿಬೇಕು. ವೃತ್ತಾಕಾರ, ತ್ರಿಕೋನ, ಮಧ್ಯದಲ್ಲಿ ಐಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರ. ಈ ಮಂತ್ರವನ್ನು ಬರೆದಾದ ನಂತರ ಇಲ್ಲಿ ಬರೆದಿರ್ತಕ್ಕಂತಹ ಮೊದಲು ವೃತ್ತಾಕಾರವನ್ನು ಹಾಕಿದ್ದೀರಿ, ನಂತರ ಬಾಕ್ಸ್ ಬರೆದಿದ್ದೀರಿ, ಅದರ ಮಧ್ಯದಲ್ಲಿ ಒಂದು ತ್ರಿಕೋನ ಬರೆದಿದ್ದೀರಿ, ಅದರ ಮಧ್ಯದಲ್ಲಿ 6 ರೇಖೆ ಇರುವಂತಹ ನಕ್ಷತ್ರ ಬರೆದು ನಕ್ಷತ್ರದ ಮಧ್ಯದಲ್ಲಿ ಒಂದು ಬಿಂದುವನ್ನು ಇಟ್ಟಿದ್ದೀರಿ. ಈಗ ಇಲ್ಲಿ ನೀವು ಬರಿಬೇಕಾಗಿರ್ತಕ್ಕಂತಹ ಬೀಜಾಕ್ಷರಿ ಮಂತ್ರ ನಿಮ್ಮ ಬಲಭಾಗಕ್ಕೆ ಶ್ರೀಂ ಎಂಬತಕ್ಕಂಥದ್ದು, ನಿಮ್ಮ ಎಡಭಾಗದಲ್ಲಿ ಗಮ್, ತಳಭಾಗದಲ್ಲಿ ಅಂದರೆ ಪ್ರಾರಂಭ ನಿಮಗೆ ಕಾಣುವಂಥ ರೀತಿ ತಳಭಾಗದಲ್ಲಿ ಇಲ್ಲಿ ರಂ, ಮುಂಭಾಗದಲ್ಲಿ ಅಂದರೆ ನಿಮ್ಮ ಮುಂದೆ ಎಡಭಾಗದಲ್ಲಿ ಗಮ್, ಬಲಭಾಗದಲ್ಲಿ ಶ್ರೀಂ, ತಳಭಾಗದಲ್ಲಿ ರಂ, ಮೇಲ್ಭಾಗದಲ್ಲಿ ಸಂ. ಮೇಲ್ಭಾಗದಲ್ಲಿ ಸಂ. ಇದು ಬರೆದಾದ ನಂತರ ಇಲ್ಲಿ ಬಹಳ ಮುಖ್ಯವಾಗಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ಕೋಬೇಕು, ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡ್ಕೋಬೇಕು. ಸಮಸ್ಯೆ ಏನಿದೆ ಎಂಬತಕ್ಕಂಥದ್ದನ್ನು ಒಮ್ಮೆ ಈ ಯಂತ್ರದ ಬಳಿ ನೀವು ಕೂತು ಹೇಳಬೇಕು. ಅಂದರೆ ಮುಖ್ಯವಾಗಿ ಮಕ್ಕಳಿಗಾಗುವಂಥದ್ದ, ಅಥವಾ ವಾಸ್ತುವಿಗೆ ಸಂಬಂಧಪಟ್ಟದ್ದ, ಅಥವಾ ಯಾರಾದರೂ ತಂತ್ರಸಾರಿಕೆ ಮಾಡಿರ್ತಕ್ಕಂಥ ದೋಷನ, ಅಥವಾ ಏನಾದರೂ ತೊಂದರೆ ತಾಪತ್ರೆಗಳಾಗಿರ್ತಕ್ಕಂಥದ್ದನ್ನು, ಏನು ಸಮಸ್ಯೆ ಎಂಬತಕ್ಕಂಥದ್ದನ್ನು ನೀವು ಇಲ್ಲಿ ಸ್ಪಷ್ಟೀಕರಿಸ್ಕೋಬೇಕು. ಎಲ್ಲ ಕೆಲಸಗಳಲ್ಲೂ ದೇವ್ರ ಮುಂದೆ ಬಂದಾಗ ನಮ್ಮ ಕಷ್ಟ ಹೇಳ್ಕೊಳ್ಳೋದು ಬೇಕಿಲ್ಲ, ಅವ್ರಿಗೆ ಗೊತ್ತು ನಮ್ಮ ಕಷ್ಟ. ಆದರೆ ಈ ತಂತ್ರಸಾರ ಮಾಡುವಾಗ ಮುಖ್ಯವಾಗಿ ಇಂಥದ್ದಕ್ಕೆ ನಾವು ಮಾಡ್ತಾಯಿದ್ದೀವಿ, ಇದು ನಮ್ಗೆ ಅನುಕೂಲ ಆಗಬೇಕು ಅಂತ ನೀವು ಹೇಳಬೇಕು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ದೀಪಗಳು 4 ಮಣ್ಣಿನ ಹಣತೆ ದೀಪ ಅಂತ ಹೇಳಿದ್ದೆ ನಾನು. 4 ಮಣ್ಣಿನ ಹಣತೆ ದೀಪ. ಇದಕ್ಕೆ ಮುಖ್ಯವಾಗಿ ದಾರದುಂಡೆ ನಾನು ಹೇಳಿದ್ದೆ. ಉದ್ದೇಶ, ಈ ಹಸಿ ದಾರದಲ್ಲಿ ಸುಮಾರು ಕಾರ್ಯಗಳು ಸಿದ್ಧಿಯಾಗತ್ತೆ. ಈ ಹಸಿ ದಾರವನ್ನು 3 ಎಳೆ ದಾರವನ್ನು ಈ ಒಂದು ಸುತ್ತ ಇರ್ತಕ್ಕಂತಹ ಭಾಗಕ್ಕೆ, ಅಂದರೆ ಯಂತ್ರದ ಒಳಭಾಗ, ಯಂತ್ರ ಒಳಗಡೆ ಇರಬೇಕು, ದಾರ ಅದರ ಹೊರಗಡೆ ಇರಬೇಕು. ದಾರದಿಂದ ಬಂಧಿಸುವಂತಹದ್ದೊಂದು ಕ್ರಮ. ಯಾಕೆಂದರೆ ಮೊದಲೇ ಇವೆಲ್ಲವನ್ನು ಸಿದ್ಧತೆ ಮಾಡಿಕೊಂಡು ನಂತರ ದೀಪವನ್ನು ಅಂಟಿಸೋಣ. ಇಲ್ಲಿ ಪ್ರಾರಂಭ ಆಗಬೇಕಾದ್ದು ರಮ್ಮಿಂದ.
ಈ ದಾರ ಯಾವುದೇ ಕಾರಣಕ್ಕೂ ಬೀಜಾಕ್ಷರಿಗಳ ಮೇಲೆ ನಿಲ್ಲಬಾರದು. ಮತ್ತು ಸಾಧ್ಯವಾದಷ್ಟು ಹೊರಗಡೆ ಇರಬೇಕಿದು. ಈ ಪ್ರಕಾರ ಕ್ರಮವನ್ನು ಆಚರಣೆ ಮಾಡಬೇಕು. ಇದಾದ ನಂತರ ಬಹಳ ಮುಖ್ಯವಾದಂತಹ ಘಟ್ಟ. ಈಗ ಅರಿಶಿನ ಕೊಂಬಿಂದ ಗಂಧ ತೆಗೆದಿದ್ದೀವಲ್ಲ, ಉಳಿದಿರ್ತಕ್ಕಂತಹ ಅರಿಶಿನ ಕೊಂಬಿದೆ. ಉಳಿದಿರ್ತಕ್ಕಂತಹ ಅರಿಶಿಣದ ಕೊಂಬು ಸ್ಥಳ ಶುದ್ಧಿಗೂ, ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೂ, ಆಕರ್ಷಣೆಗೂ ಎಲ್ಲಕ್ಕೂ ಸಹಿತ ಇದು ಸಿದ್ಧಿಪಡಿಸೋದಕ್ಕೆ ಬೇಕಾಗಿರುವಂಥದ್ದು. ಹಾಗಾಗಿ ಈ ಅರಿಶಿನ ಕೊಂಬನ್ನು ಇದು ಈ ಒಂದು ವೃತ್ತಾಕಾರದ ಮಧ್ಯದಲ್ಲಿ, ಬಾಕ್ಸ್ ಮೇಲ್ಭಾಗದಲ್ಲಿ, ತ್ರಿಕೋನದ ಮೇಲ್ಭಾಗದಲ್ಲಿ ಇರಬೇಕು. ತ್ರಿಕೋನದ ತುದಿ ಮೇಲ್ಭಾಗದಲ್ಲಿ ಇರಬೇಕು. ಹಾಗೆ ಯಂತ್ರವನ್ನು ರಚನೆ ಮಾಡಿರ್ತಕ್ಕಂಥ ಅಶ್ವತ್ಥ ಮರದ ಎಲೆ, ಈ ಯಂತ್ರವನ್ನು ರಚನೆ ಮಾಡಿರ್ತಕ್ಕಂಥ ಅಶ್ವತ್ಥದ ಮರದ ಎಲೆ, ಇದಕ್ಕೆ ಯಾವ ಬೀಜಾಕ್ಷರಿ ಮಂತ್ರಗಳಿಂದ ಅಥವಾ ಯಾವ ಮಂತ್ರವನ್ನು ನಾವು ಹೇಳ್ಕೊಳ್ತಾ ಇರಬೇಕು, ಇದು ಬಹಳ ಮುಖ್ಯ. ನಾನು ಹೇಳುವಾಗ ಪ್ರತಿಯೊಂದು ವಿಚಾರವನ್ನು ಸಹಿತ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಿರ್ತೇನೆ, ಹೇಳ್ತಾ ಇರ್ತೇನೆ. ಆದರೆ ನನ್ನೊಳಗೆ ನಾನು ಒಂದು ಮಂತ್ರವನ್ನು ನಿರಂತರವಾಗಿ ನಾನು ಅದರ ಆರಾಧನೆ ನಡೆಸ್ತಾ ಇರ್ತೇನೆ. ಇಲ್ಲಿ ನೀವು ಸಹಿತ ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ, ಇದೊಂದೇ ಮಂತ್ರ 108 ಬಾರಿ ಪಠನೆ ಮಾಡ್ತಾ ಹೋಗಿ. ಅಂದರೆ ಈ ಮಂತ್ರವನ್ನೇ ಜಪಿಸ್ತಾ ಇಷ್ಟೂ ಕ್ರಮವನ್ನು ಮಾಡಬೇಕು. ಈ ಕ್ರಮಾನುಷ್ಠಾನವನ್ನು ಮಾಡುವಾಗ ಯಾರೊಬ್ಬರನ್ನು ಮಾತಾಡ್ತಕ್ಕಂಥದ್ದು, ಬೇರೆಲ್ಲೋ ನಿಮ್ಮ ಗಮನ ಕೊಡ್ತಕ್ಕಂಥದ್ದು, ಇನ್ಯಾವುದೋ ಚಿಂತನೆ ಮಾಡ್ತಕ್ಕಂಥದ್ದು ಇದ್ಯಾವುದೂ ಮಾಡಬೇಡಿ. ಬರೀ ಬೀಜಾಕ್ಷರಿ ಮಂತ್ರವನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ ಇರಬೇಕು. ಮನಸ್ಸಲ್ಲಿ ಮಂತ್ರವನ್ನು ಪಠನೆ ಮಾಡ್ತಾ ಹೋಗಬೇಕು. ಅದಾದ ನಂತರ ಮುಂದಿನ ಕ್ರಮವನ್ನು ಮೌನದಿಂದ ಮಾಡ್ತಾ ಹೋಗಬೇಕು. ಮೌನದಿಂದ ಮಾಡುವ ತಂತ್ರಸಾರ ಶೀಘ್ರ ಫಲವನ್ನು ಕೊಡುತ್ತೆ. ನೋಡಿ, ಈ ಪ್ರಕಾರ ಬೀಜಾಕ್ಷರಿ ಮಂತ್ರ ಈ ತ್ರಿಕೋನದ ಮಧ್ಯದಲ್ಲಿ ಒಂದು ಬಿಂದು ಏನಿಟ್ಟಿದ್ದೀರೋ ಆ ಬಿಂದುವಿನ ಮಧ್ಯಭಾಗದಲ್ಲಿ ಐಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರ ಬರಬೇಕು. ಆಗ ಇಲ್ಲಿ ಗಮನಿಸ್ಕೊಳ್ಳಿ, ಗಮ್ ಐಂ ಶ್ರೀಂ, ಗಮ್ ಐಂ ಶ್ರೀಂ, ಇಲ್ಲಿ ಮಧ್ಯ ಆಯಿತು. ಸಂ ಐಂ ರಂ, ಸಂ ಐಂ ರಂ, ಇದನ್ನು 11 ಬಾರಿ ನೀವು ಇಲ್ಲಿ ಇಟ್ಕೊಂಡು ಇಲ್ಲಿ ಏನು ಬರೆದಿದ್ದೀರಿ ಇದನ್ನೇ ನೀವು ಹೇಳಿದ್ರೆ ಸಾಕು. ಗಮ್ ಐಂ ಶ್ರೀಂ, ಇದನ್ನು 11 ಬಾರಿ ಹೇಳಿ. ಸಂ ಐಂ ರಂ, ಇದನ್ನು 11 ಬಾರಿ ಹೇಳಿ. ಇದಾದ ನಂತರ ನಿಮಗೆ ಶಕ್ತಿಯಾನುಸಾರ ಧೂಪದೀಪ ನೈವೇದ್ಯ ಮಾಡಬಹುದು ಅಥವಾ ಅನುಷ್ಠಾನ ಮಾಡ್ಬೋದು. ಯಾವುದೇ ಕ್ರಮ ಆದರೂ ಸಹಿತ ಒಂದು ನೈವೇದ್ಯ ಬೇಕು. ನೈವೇದ್ಯಕ್ಕಾಗಿ ನಾವು ಬೆಲ್ಲವನ್ನು ಸಿದ್ಧಿ ಮಾಡಿಟ್ಟಿದ್ದೀವಿ. ದೀಪವನ್ನು ಹಚ್ಚೋಣ. ನೋಡಿ, ಇಷ್ಟೆಲ್ಲ ವ್ಯವಸ್ಥೆಗಳು ಮನೆಯಲ್ಲಿ ಹೆಣ್ಣುಮಕ್ಕಳು ತಾಯಂದರು ನೀವಿಷ್ಟು ಮಾಡ್ಕೋಬೇಕಾದ್ರೆ ನೀವು 3 ದಿವಸ ಹಿಂದೆ ಅಡಾವುಡಿ ಮಾಡ್ತಾ ಇರ್ತೀರಿ. ನಮ್ಮ ಜೀ ಕನ್ನಡದ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು 1 ಗಂಟೆ ಮುಂಚಿತವಾಗಿ ಹೇಳಿದ ಅರ್ಧ ಗಂಟೆ ಒಳಗಡೆ ಎಲ್ಲ ವ್ಯವಸ್ಥೆ ಮಾಡಿ ಅದರಲ್ಲಿ ಹೆಣ್ಣುಮಕ್ಕಳಿಗಿನ್ನ ಜೋರಾಗಿ ಬೇಕಾದ ವ್ಯವಸ್ಥೆಗಳನ್ನು ರೆಡಿ ಮಾಡಿಡ್ತಾರೆ. ಯಾಕೆಂದರೆ ಈ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಕ್ಕಂಥ ತಾಯಂದರು ತಮ್ಮೆಲ್ಲರಿಗೂ ಇದರ ಕ್ರಮ ಸಂಪೂರ್ಣವಾಗಿ ಗೊತ್ತಾಗಬೇಕು, ಅನುಕೂಲ ಆಗಬೇಕು. ಮತ್ತು ಇದರಿಂದ ನಿಮ್ಮ ಕಾರ್ಯಸಿದ್ಧಿಯಾಗಿ ತಾವು ಯಶಸ್ಸನ್ನು ಕಂಡ್ರೆ ನಮಗೆ ಅದಕ್ಕಿಂತ ಸೌಭಾಗ್ಯ ಮತ್ತೊಂದಲ್ಲ. ಯಾಕೆಂದರೆ ಈ ಮಹರ್ಷಿವಾಣಿ ಕಾರ್ಯಕ್ರಮದ ಮೇಲೆ ನೀವಿಟ್ಟಿರುವಂತಹ ಒಂದು ವಿಶ್ವಾಸ ಮತ್ತು ಆ ನಂಬಿಕೆ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಂಬಿಕೆಗೆ ದ್ರೋಹ ಬಾರದಂತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಕಾರ್ಯಸಿದ್ಧಿಯನ್ನು ಮಾಡಿಕೊಂಡು ಇದರಿಂದ ಯಶಸ್ಸನ್ನು ಕಂಡು ಇಂತಹ ಒಂದು ತಂತ್ರಸಾರದಿಂದ ನಮಗೆ ಲಾಭ ಆಗಿದೆ, ನಾವು ನೆಮ್ಮದಿಯಾಗಿದ್ದೇವೆ, ನಾವು ಈ ಕಾರ್ಯಕ್ರಮದಿಂದ ಒಂದಷ್ಟು ನೆಮ್ಮದಿ ಸಂತೋಷವನ್ನು ನಾವು ನೋಡ್ತಾ ಇದ್ದೀವಿ ಅಂದರೆ ಅದಕ್ಕಿಂತ ಪುಣ್ಯದ ಕಾರ್ಯಕ್ರಮ ಇನ್ನೊಂದಲ್ಲ ನಮಗೆ. ಈಗ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕರಿಮೆಣಸು 2 ಅಥವಾ 4 ಅಂತ ನಾನು ಹೇಳಿದ್ದೆ. ಇಲ್ಲಿ ನಾನು 4 ಕರಿಮೆಣಸನ್ನು ತೊಗೊಂಡಿದ್ದೇನೆ. ಈ ಕರಿಮೆಣಸು 4 ನಾನು ತೊಗೊಂಡ್ರು ಮನೆಗಿರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ಯಾರೆಲ್ಲ ನಿಮ್ಮ ಮನೆಯಲ್ಲಿ ಕುಟುಂಬಸ್ಥರಿದ್ದೀರಿ ಎಲ್ಲರೂ ಒಬ್ಬರಂತೆ ಒಬ್ಬರಾದ ಮೇಲೆ ಒಬ್ಬರು ಕರಿಮೆಣಸನ್ನು 4 ಸಹಿತ ನಿಮ್ಮ ಕೈಯಲ್ಲಿ ಹಾಕ್ಕೋಬೇಕು. ಮನೆ ದೇವರನ್ನ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಆದ ನಂತರ ಈ ಕರಿಮೆಣಸನ್ನು 3 ಬಾರಿ ನಿಮ್ಮ ತಲೆಯಿಂದ ನಿಮ್ಮ ಕಾಲಿನ ಹೆಬ್ಬೆರಳ ತನಕ, ತಲೆಯಿಂದ ಕಾಲಿನ ಹೆಬ್ಬೆರಳ ತನಕ ಈ ಮೆಣಸು ಏನು ಮಾಡಬೇಕು,
ಕರಿಮೆಣಸು ಕರ್ಮಗಳನ್ನು ದೂರ ಮಾಡುವಂಥದ್ದು, ಆಕರ್ಷಣೆ ಮಾಡುವಂಥದ್ದು ಮತ್ತು ಸ್ಥಿರ ಮಹಾಲಕ್ಷ್ಮಿಗೆ ವಿಶೇಷವಾಗಿರ್ತಕ್ಕಂಥದ್ದು. ಈ ಕರಿಮೆಣಸಿನಿಂದ ದೋಷಗಳನ್ನು ಪರಿಹರಿಸ್ಕೋಬೋದು. ಇದರಲ್ಲಿ ಮೊದಲೇ ಅಂಶ ಕರಿ ಅಂದರೆ ಕಪ್ಪು ಕಸ್ತೂರಿ ಕಪ್ಪಲ್ಲಿರ್ತಕ್ಕಂಥ ಅಂಶ ಆ ತರಹದ್ದು. ಹಾಗಾಗಿ ತಲೆಯಿಂದ ಪಾದದವರೆಗೂ ಅಂದರೆ ಪಾದದ ಅಂಗುಷ್ಟದವರೆಗೂ 3 ಬಾರಿ ದೃಷ್ಟಿ ತೆಗೆದುಕೋಬೇಕು. 3 ಬಾರಿ ಈ ಕಡೆಯಿಂದ ದೃಷ್ಟಿ ತೆಗೆದ ನಂತರ ಮುಖ್ಯವಾಗಿ ಯಾರಿಗಾದರೂ ತಂತ್ರಸಾರ ಆಗಿದೆ, ದೋಷ ಆಗಿದೆ, ಅಥವಾ ಕಾಲ್ದು ಯಾರು ದಾಟಿದ್ದೀರಿ, ದೇಹದ ಮೇಲೆ ಏನೋ ಒಂದು ಗಾಯ ಆಗಿದೆ, ಅದು ಬೇಗ ಗುಣ ಆಗ್ತಾ ಇಲ್ಲ, ಅಥವಾ ಕೆಲವಷ್ಟು ಕರ್ಮಫಲಗಳು ನಿಮ್ಮನ್ನು ಬಾಧಿಸ್ತಾ ಇದೆ, ಅದರಿಂದ ಆಚೆ ಬರಲಿಕ್ಕೆ ಆಗ್ತಾ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿದ್ದಾಗ ನಿಮ್ಮ ಎರಡೂ ಭುಜಗಳ ಮೇಲೆ ಒಂದೊಂದು ಮೆಣಸನ್ನು ಇಟ್ಕೊಳ್ಳಿ. ಭುಜದ ಮೇಲೆ ಒಂದು ಮೆಣಸು ನೀವು ಇಟ್ಕೊಳ್ಬೇಕು, ಮತ್ತೊಬ್ಬರು ಸಹಾಯ ತೊಗೊಳ್ಬೇಕು. ನಿಮ್ಗೆ ಒಬ್ಬರ ಕೈಲಿ ಆಗೋದಿಲ್ಲ. ಇದು ಮೆಣಸನ್ನು ಭುಜದ ಮೇಲೆ ಇಡಬೇಕು, ಒಂದು ಹನಿ ನೀರು ಭುಜದ ಮೇಲೆ ಬೀಳಬೇಕು. ಅಂದರೆ ಆ ಬಿದ್ದಂಥ ನೀರು ಈ ಮೆಣಸು ಮೇಲೆ ಬೀಳಬೇಕು, ಮೆಣಸಿಂದ ನಿಮ್ಮ ಭುಜಕ್ಕೆ ಆ ನೀರು ತಗಲಬೇಕು. ಅದಾದ ಮೇಲೆ ಈ ಮೆಣಸನ್ನು ಪುನಃ ಕೈಗೆ ತೊಗೊಂಡು ಇನ್ನೂ 3 ಬಾರಿ ದೃಷ್ಟಿ ತೆಗಿಬೇಕು. ತೆಗೆದಾದ ನಂತರ ಇನ್ನು ಮೊದಲೇ ಹೇಳಿದ್ದೀನಿ, ನಮಗೆ 2 ಮೆಣಸು ಬಹಳ ಮುಖ್ಯವಾಗಿರೋಂಥದ್ದು, 4 ಬೇಕಾದ್ರೂ ತೊಗೊಳ್ಬೋದು ಅಂತ. ಆದರೆ ಅಕಸ್ಮಾತ್ ಈ ಥರ ದೋಷಗಳಿದ್ದು ಆ ದೋಷವನ್ನು ಬಗೆಹರಿಸ್ಕೊಳ್ಬೇಕು ಅಂದರೆ ಮೆಣಸನ್ನು ಭುಜದ ಮೇಲೆ ಇಟ್ಕೊಂಡು ಒಂದು ಹನಿ ನೀರು ಹಾಕಿ, ಆ ನೀರು ಬಿದ್ದಾದ ಮೇಲೆ ಮೆಣಸು ಮೇಲೆ, ಆ ಮೆಣಸಿಂದ ಬಿದ್ದಂಥ ನೀರು ಭುಜದ ಮೇಲೆ ಬಿದ್ದಿರುತ್ತೆ. ನಂತರ ಆ ಮೆಣಸನ್ನು ಕೈಗೆ ತೊಗೊಳ್ಳಿ. ಭುಜದ ಮೇಲೆ ಇರ್ತಕ್ಕಂಥ ನೀರನ್ನು ಅಲ್ಲಿ ಕ್ಲೀನಾಗಿ ನೀರು ಒರೆಸಿ, ನೀರು ಹಾಗೆ ಬಿಡಬಾರ್ದು, ಅಲ್ಲಿ ಒರೆಸ್ಕೊಳ್ಳಿ. ಒರೆಸಿದಾದ ನಂತರ ಎದ್ದೋಗಿ ಕಾಲು ತೊಳ್ಕೊಬೇಕು. ಇದು ಮುಖ್ಯವಾಗಿ ಮಾಡಬೇಕಾದ ಕೆಲಸ. ಈ ತಂತ್ರಸಾರ ಆದಮೇಲೆ ಈ ತಂತ್ರಸಾರ ಮಾಡಬೇಕಾದ್ದು ಇದರ ಮುಂದೆನೇ ಮಾಡಬೇಕು, ಈ ಬೀಜಾಕ್ಷರಿಗಳ ಮುಂದೆನೇ ಮಾಡಬೇಕು. ಮಾಡಿ ಎದ್ದು ಹೋಗಿ ಕಾಲು ತೊಳ್ಕೊಂಡು ಬರಬೇಕು. ಅದಾದಮೇಲೆ ಬೇರೆಯವರು ಅಂದರೆ ಇದನ್ನೇ ಮಾಡಬೇಕಾ, ಬೇರೆ ಮೆಣಸು ತೊಗೋಬೇಕಾ, ಅಥವಾ ಮನೆಗಿರ್ತಕ್ಕಂಥವ್ರೆಲ್ಲ 2 ಮೆಣಸು ತೊಗೋಬೇಕಾ? ಅವಶ್ಯಕತೆ ಇಲ್ಲ. ಈ 2 ಮೆಣಸು, ಮನೆಗೆ 20 ಜನ ಇದ್ದರೆ 20 ಜನವೂ ಇದನ್ನೇ ಮಾಡಿ, ಏನೂ ತಪ್ಪಿಲ್ಲ. 2 ಮೆಣಸು ಅಥವಾ 4 ಮೆಣಸು ಎಲ್ಲರೂ ದೃಷ್ಟಿ ತೆಗೆಯುವಂಥದ್ದು. ಯಾರಿಗೆ ಸಮಸ್ಯೆ ಹೀಗಿದೆ, ನನಗೊಂದು ಡೌಟ್ ಇದೆ, ಅಥವಾ ನಂಗೆ ತೊಂದರೆ ಆಗ್ತಾ ಇದೆ, ಅಥವಾ ನನಗೆ ಏನೋ ಒಂದು ಮನಸ್ಸು ಕಳಮಳವಾಗ್ತಾ ಇದೆ, ಸ್ಥಿರವಾದಂಥ ಮನಸ್ಸಿಲ್ಲ, ಅಥವಾ ನಾನು ಇಂಥ ಕೆಲಸ ಮಾಡಬೇಕು ಅಂದರೆ ಅಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಕೆಲವರು ನೋಡಬೇಕು, ಬೆಳಗ್ಗೆ ಫಸ್ಟ್ ಕ್ಲಾಸ್ ರೆಡಿ ಆಗ್ತಾರೆ, ಇನ್ನೇನು ಹೊಸಲ್ದಾಟ ಆಚೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇವತ್ತು ಇನ್ ಟೈಮ್ ರಾತ್ರಿ ಮಲಗುವ ಯೋಚನೆ ಮಾಡ್ತಾರೆ, ನಾಳೆ ಬೆಳಿಗ್ಗೆ 8 ಗಂಟೆಗೆ ನಾನು ಆಫೀಸಲ್ಲಿ ಇರಬೇಕು. 6 ಗಂಟೆಗೆ ಎದ್ದು ಸ್ನಾನ ಮಾಡಿ ಬಟ್ಟೆ ಹಾಕ್ಕೊಂಡು ಐರನ್ ಬಟ್ಟೆ ಹಾಕ್ಕೊಂಡು ರೆಡಿ ಆಗ್ತಾರೆ. ಹೊಸಲಿಂದ ಆಚೆ ಹೋಗ್ಬೇಕಾದ್ರೆ 10 ನಿಮಿಷ ಕೂತ್ಕೊಳ್ಳೋಣ. 10 ನಿಮಿಷ ಕೂತ್ರೆ 1 ಅವರ್ ಆಯಿತು, 2 ಅವರ್ ಆಯಿತು. ಅಥವಾ ಏನು ಕೆಲಸ ಮಾಡಬೇಕು ಅದು ಮಾಡಲಿಕ್ಕೆ ಆಗೋದಿಲ್ಲ, ಅಲ್ಲಿ ಮನಸ್ಸಿಗೆ ಬೇರೆ ಥರ ಚಿಂತನೆ ಆಗಿಬಿಡುತ್ತೆ. ಅಂತಹವರಿಗೆ ಇದು ರಾಮಬಾಣ. ಆದರೆ ಮಾಡೋ ಕ್ರಮ ಚಾಚು ತಪ್ಪಬಾರದು. ಇದಕ್ಕೆ ಸಾಲ ಸೋಲ ಮಾಡಬೇಕಾದ್ದಿಲ್ಲ, ಅಥವಾ ಇನ್ನೊಬ್ಬರ ಹತ್ರ ಕೈ ಅಡ್ಡಬೇಕಾದ್ದಿಲ್ಲ, ಅಥವಾ ಈ ವಿದ್ಯೆ ನನಗೆ ಗೊತ್ತಿಲ್ಲಪ್ಪ ಯಾರಾದರೂ ಹೇಳ್ಕೊಡಿ ಅಂತ ನಾವು ಮಾತೇ ಇಲ್ವಲ್ಲ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇಂತಹ ತಂತ್ರಸಾರಗಳನ್ನು ಈಗಾಗಲೇ ಸಾಕಷ್ಟು ಬಾರಿ ಹೇಳ್ಕೊಟ್ಟಿದ್ದೆ ನಾನು. ಈ ತಂತ್ರಗಳನ್ನು ನಾನು ಹೇಳೋದ್ರಿಂದ ಒಂದಷ್ಟು ಜನ ಮಹನೀಯರು ನನಗೆ ಫೋನ್ ಮಾಡಿ ಒಂದಷ್ಟು ಕ್ಲಾಸ್ ತಗೊಳ್ಳೋದು ಉಂಟು. ನೀವ್ಯಾಕೆ ಇಂಥದ್ದನ್ನೆಲ್ಲ ಹೇಳ್ತೀರಿ, ಇಂಥ ತಂತ್ರಸಾರಗಳನ್ನು ನೀವು ಹೇಳಿ ನಮ್ಮ ಕೆಲಸದ ಮೇಲೆ ನಮಗೆ ಯಾಕೆ ತೊಂದರೆ ಮಾಡ್ತೀರಿ ಅನ್ನೋ ಮಾತು ಆಡಿದವರಿದ್ದಾರೆ. ಇದು ಸತ್ಯ. ಆದರೆ ಒಂದು ವಿಚಾರ ತಗೊಳ್ಳಿ, ಎಲ್ಲರೂ ಸಿಗೋದಿಲ್ವಲ್ಲ ಹತ್ತಿರಕ್ಕೆ. ಇಂಥ ಒಂದು ವಿದ್ಯಾ ರಹಸ್ಯಗಳನ್ನು ಹಿರಿಯರು, ಅಂದು ನಮ್ಮ ಹಿರಿಯರು, ನಮ್ಮ ತಾತವರು ಬರೆದಿಟ್ಟಿರ್ತಕ್ಕಂಥ ಒಂದು ಗ್ರಂಥ ಆಧಾರ ಇರೋದರಿಂದ ಅದನ್ನು ತಂದು ನಿಮ್ಮ ಮುಂದೆ ನಾವು ಇಡುವ ಒಂದು ಪ್ರಕ್ರಿಯೆ ಮಾಡ್ತಾ ಇದ್ದೇನೆ. ಇದನ್ನು ನನ್ನ ಆಶ್ರಮದಲ್ಲೇ ನಾನು ಇಂಥದ್ದೊಂದು ತಂತ್ರಸಾರ ಮಾಡ್ತೀನಿ, ಬಂದಲ್ಲಿ ಮಾಡಿಸ್ಕೊಡಿ ಅಂತ ಹೇಳಿ ಅದಕ್ಕೊಂದಿಷ್ಟು ನಾನು ರೇಟ್ ಫಿಕ್ಸ್ ಮಾಡಿ ಅದಕ್ಕೆ ಇನ್ನೊಂದಷ್ಟು ದುಡ್ಡು ಕೊಡಿ ಅಂತಂದರೆ ಕೊಡೋದಿಲ್ವಾ? ಯಾಕೆಂದರೆ ಇದು ಭಾಳ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುವಂಥದ್ದು. ಅಂಥ ಹಣ ನಾವು ಬೇಡವೂ ಬೇಡ. ಸಾಧ್ಯವಾದಷ್ಟು ಈ ನಿಮ್ಮ ಮಹರ್ಷಿ ಆನಂದ್ ಗುರೂಜಿಯವರು ಈ ಕಾರ್ಯಕ್ರಮಕ್ಕೆ ಬಂದಾಗಲಿಂದ ಇದುವರೆಗೆ ಎಷ್ಟು ತಂತ್ರಗಳನ್ನು ಹೇಳಿ ಆ ತಂತ್ರಗಳಿಂದ ಕಾರ್ಯಸಿದ್ಧಿ ಮಾಡಿಕೊಂಡಿರ್ತಕ್ಕಂಥ ತಾಯಂದರು ಎಷ್ಟು ಜನ ತಾವಿದ್ದೀರಿ? ನೀವೆಲ್ಲರೂ ಸಹಿತ ಒಳ್ಳೆ ಮನಸ್ಸಿನಿಂದ ಹರಿಸಿ ನಮ್ಮ ಆನಂದ್ ಗುರೂಜಿಯವರು ಚೆನ್ನಾಗಿರಲಿ ಅಂತ ಹರಿಸ್ತಿರಲ್ಲ, ಅದಕ್ಕಿನ್ನ ಭಾಗ್ಯ ಬೇಕಾ, ಅದಕ್ಕಿನ್ನ ದುಡ್ಡು ಬೇಕಾ ನನಗೆ? ಇದು ನಾನು ಮಾಡಿರೋಂಥದ್ದಲ್ಲ, ನಮ್ಮ ತಾತವರು ಬರೆದಿಟ್ಟಿರುವಂಥ ಗ್ರಂಥದಲ್ಲಿ ಆಧಾರ ಏನಿದೆ ಅದನ್ನು ತಿಳಿದು ನಿಮಗೆ ತಿಳಿಸ್ತಾ ಇರತಕ್ಕಂಥದ್ದು. ಶೀಘ್ರ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಯೋಗ್ಯವಾದಂತಹ ಯೋಗಗಳನ್ನು ಕಲ್ಪಿಸ್ತಕ್ಕಂಥ ಒಂದು ಪರಮ ಪವಿತ್ರವಾಗಿರತಕ್ಕಂಥ ತಂತ್ರಸಾರ. ಇದರಲ್ಲಿ ತಂತ್ರ ಇದೆ, ಮಂತ್ರ ಇದೆ, ಯಂತ್ರ ಇದೆ. ಜೊತೆಗೆ ಈ ಕರಿಮೆಣಸು ಇನ್ನು ಕಡೆಯದಾಗಿ ಏನು ಮಾಡಬೇಕು ಎಂಬತಕ್ಕಂಥದ್ದು ಒಂದು ಹಾಗೇ ನಿಲ್ತಲ್ಲ, ಅದಕ್ಕೆ ವಿಚಾರ ಮುಟ್ಟಿಸ್ತಾ ಇದ್ದೀನಿ. ಕರಿಮೆಣಸನ್ನು ಎಲ್ಲರೂ ದೃಷ್ಟಿ ತೆಗೆದಾದ ನಂತರ
ಯಾರು ಈ ಯಂತ್ರವನ್ನು ರಚನೆ ಮಾಡಿದ್ರಲ್ಲ, ಮನೆಗಿರ್ತಕ್ಕಂಥ ಮಂದಿ ಎಲ್ಲರೂ ಮಾಡಿಲ್ಲ ಇದನ್ನು, ಯಾರಾದರೂ ಒಬ್ಬರೇ ಮಾಡಿದ್ದೀರಿ. ಆ ಯಾರೊಬ್ಬರು ಮಾಡಿದ್ರು ಅವರ ಕೈಯೇ ಸೇರಬೇಕಿದು. ಅಪ್ಪಿತಪ್ಪಿ ನೀವು ಯಂತ್ರವನ್ನು ರಚನೆ ಮಾಡಿ ಇಲ್ಲಿ ಕೂತಿದ್ದೀರಲ್ಲ, ಕೂತಿರ್ತಕ್ಕಂಥವ್ರು ನೀವು ಬಿಟ್ಟು ಬೇರೆ ಯಾರೋ ಈ ಯಂತ್ರವನ್ನು ನಾನು ಹೇಳುವಂಥ ಸಾನ್ನಿಧ್ಯಕ್ಕೆ ಹಾಕಿಬಿಟ್ರೆ ಇಲ್ಲಿ ಕೂತು ಅನುಷ್ಠಾನ ಮಾಡಿದವ್ರಿಗೆ ಆ ಫಲ ಸಿಗೋದಿಲ್ಲ. ಯಾವ ಯಂತ್ರವನ್ನು ಯಾರು ರಚನೆ ಮಾಡ್ತಾರೋ ಆ ರಚನೆ ಮಾಡ್ತಕ್ಕಂಥವ್ರಿಗೆ ಅವರು ಅದರ ಫಲ ಸಿಗಬೇಕಾದ್ರೆ ಅದನ್ನು ಅದೇ ಕ್ರಮವನ್ನು ಫಾಲೋ ಮಾಡಬೇಕು. ನೋಡಿ, ಈಗ ಎಲ್ಲರೂ ಈ ಪ್ರಕಾರ ದೃಷ್ಟಿ ತೆಗೆದಾಗಿರುತ್ತೆ. ಅದಾದ ನಂತರ ಕರಿಮೆಣಸನ್ನು 4 ಮೆಣಸು ನಾನು ತೊಗೊಂಡಿದ್ದೇನೆ. 2 ಅಥವಾ 4 ಅಂತ ಮೊದಲಿಂದ ಹೇಳ್ತಾ ಇದ್ದೇನೆ. ಇದು ದೃಷ್ಟಿ ತೆಗೆದೆಲ್ಲ ಆದಮೇಲೆ ಕಡೆಯದಾಗಿ ಮಾಡುವ ಕೆಲಸ, ಈ ಕರಿಮೆಣಸನ್ನು ಎಲೆಯ ತುದಿಯಲ್ಲಿ ಒಂದು, ಎಲೆಯ ತಳಭಾಗದಲ್ಲಿ ಒಂದು, ಮುಖ್ಯವಾಗಿಡಬೇಕಾಗಿರ್ತಕ್ಕಂಥದ್ದು ಎಲೆಯ ತುದಿ ಭಾಗ ಅಂದರೆ ಈ ಭಾಗ, ಎಲೆಯ ತಳಭಾಗ ಇಲ್ಲಿ ಈ ಮೆಣಸಿಡಬೇಕಾದ್ರೆ ಒಂದು ಯೋಚನೆ ಮಾಡಿ. ಈ ಯಂತ್ರ ಈ ವೃತ್ತಾಕಾರ ಇದೆಯಲ್ಲ, ವೃತ್ತಾಕಾರದ ಒಳಗೆ ಹೋಗಬಾರ್ದು, ವೃತ್ತಾಕಾರದ ಒಳಗಡೆ ಈ ಮೆಣಸು ಹೋಗಬಾರ್ದು. ಮೆಣಸು ಆಚೆ ಕಡೆನೇ ಇರಬೇಕು. ಅಲ್ಲಿ ಮೇಲಿರ್ತಕ್ಕಂಥದ್ದು ಒಳಗೆ ಬರಬಾರ್ದು, ತಳಗಿರ್ತಕ್ಕಂಥದ್ದು ಮೇಲೆ ಹೋಗಬಾರ್ದು. ಇದನ್ನು ಚೆನ್ನಾಗಿ ಗಮನ ಇಟ್ಕೊಳ್ಳಿ. ಇನ್ನೆರಡು ಮೆಣಸು ಎಕ್ಸ್ಟ್ರಾ ಇದೆಯಲ್ಲ, ಆ ಎಕ್ಸ್ಟ್ರಾ ಇರ್ತಕ್ಕಂಥದ್ದನ್ನು ಹೊರಗಡೆ ಇಡ್ತಾ ಇದ್ದೇನೆ. ಎಕ್ಸ್ಟ್ರಾ ಇರ್ತಕ್ಕಂಥ 2 ಮೆಣಸು ಹೊರಭಾಗದಲ್ಲಿದೆ, ತ್ರಿಕೋನದ ಎಡ ಮತ್ತು ಬಲಭಾಗದಲ್ಲಿದೆ. ಇದಕ್ಕೆ ಮುಖ್ಯವಾಗಿ ಒಂದು ಸಣ್ಣ ಬೆಲ್ಲದ ತುಂಡು ಅಥವಾ ಒಂದು ಸ್ವಲ್ಪ ಜೇನುತುಪ್ಪ ಅಥವಾ ಸಕ್ಕರೆ, ಇದಕ್ಕಿಂತ ಮುಖ್ಯವಾಗಿ ಒಂದು ಸಿಹಿ ಪೊಂಗಲ್ ಅಂತಲೂ ಹೇಳಿದ್ದೆ ನಾನು. ಅದು ನಿಮ್ಮ ಶಕ್ತಿ ಅನುಸಾರ, ನಿಮಗೆ ಇಷ್ಟ ಇದ್ದರೆ ಮಾಡ್ಬೋದು, ಇಲ್ಲ ಬಿಡ್ಬೋದು. ನಾವು ಒಂದು ಬೆಲ್ಲ ಇದೆ, ಆ ಬೆಲ್ಲವನ್ನು ನೈವೇದ್ಯ ಮಾಡ್ತಾ ಇದ್ದೀವಿ. ನೀವು ಇಷ್ಟು ದೊಡ್ಡ ಬೆಲ್ಲ ಅವಶ್ಯಕತೆ ಇಲ್ಲ, ಒಂದು ಸಣ್ಣ ತುಂಡು ಬೆಲ್ಲ ಇಟ್ಟರೆ ಸಾಕು. ಈ ಬೆಲ್ಲವನ್ನು ಸ್ವಲ್ಪ ಪ್ರಸಾದ ನೀವು ತೊಗೋಬೋದು, ಜೊತೆಗೆ ಇರುವೆ ಗೂಡು ಎಲ್ಲಿದೆಯೋ ಆ ಇರುವೆಗಳಿಗೆ ಹಾಕಬೇಕು. ಈ ಬೆಲ್ಲವನ್ನು ನಾವು ನೈವೇದ್ಯ ಮಾಡ್ತಾ ಇದ್ದೀವಿ. ಭಗವತಿ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಹರಿಂ ಕಾರಾಸನ ಗರ್ಭಿತಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾಣೀಂ ಚ ಪ್ರಸದಾಂ ದೂತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪೃಷ್ಠಕವಾಸಮಂಕುಶಿಧರಾಂ ಸರ್ಗಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಿಣಿಂ. ನೈವೇದ್ಯ ಆಯಿತು. ಇದನ್ನು ಈ ಯಂತ್ರಕ್ಕೆ ನೈವೇದ್ಯ ಮಾಡಿದ್ದೇವೆ. ಇನ್ನು ಮಹಾಮಂಗಳಾರತಿ ಬೇಕು. ಮಂಗಳಾರತಿ ಮಾಡ್ತಾ ಇದರ ಸಂಪೂರ್ಣವಾದಂಥ ಫಲ ಹೇಗೆ, ಇದನ್ನೇನು ಮಾಡಬೇಕು? ಈ 3 ಎಳೆ ದಾರ ಸುತ್ತಿದ್ದೀವಲ್ಲ, ಅಂದರೆ 9 ದಾರದ ಒಂದು ಇಲ್ಲಿದೆ, ದಾರ ಇದೆ 3 ಎಳೆ, ಆ ಥರ 3 9 ಆಗಿದೆ. ಇದನ್ನು ಏನು ಮಾಡಬೇಕು? ಇದರ ಮುಖ್ಯ, ಈ ತಂತ್ರಸಾರದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ದಾರ. ಈ ದಾರದಿಂದ ಏನು ಮಾಡಬೇಕು ಅದೇ ಕ್ರಮ, ಅದನ್ನು ನಾವು ತಿಳ್ಕೊಳ್ಳೋಣ. ಕೂತ್ಕೊಳ್ಳಿ. ವಿಸರ್ಜನೆ ಮಾಡುವಾಗ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಬೇಕು, ಗುರು ಹಿರಿಯರ ಆಶೀರ್ವಾದ ಪಡಿಬೇಕು. ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಅಷ್ಟೇ, ಯಾರೇ ಹಿರಿಯರಿದ್ದರೂ ಅವ್ರ ಕಾಲಿಗೆ ನಮಸ್ಕಾರ ಮಾಡೋದ್ರಲ್ಲಿ ಖಂಡಿತ ತಪ್ಪಲ್ಲ. ಹಾಗಾಗಿ ಆರತಿ ಮಾಡೋಣ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಈಗ ನಾವು ಓಂ ನಮಃ ಶಿವಾಯ ಮಾಡ್ತಾ ಇರೋದ್ರಲ್ಲಿ ಏನಾದರೂ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ವರ್ಣ ಏನಾದರೂ ಇದೆಯಾ? ಇಲ್ಲ ಅಂತಂದ್ರೆ ಯಾವ ವರ್ಣದಲ್ಲಿರ್ತಕ್ಕಂಥ ಪುಷ್ಪನಾದರೂ ಕೂಡ ಪೂಜೆ ಮಾಡಬಹುದು. ಪುಷ್ಪಗಳು, ಇಲ್ಲಿ ಪುಷ್ಪಗಳ ಪಾತ್ರ ಈ ತಂತ್ರದಲ್ಲಿ ಇಲ್ಲ. ಆದರೆ ಪುಷ್ಪ ನಮ್ಮದು ಎದುರುಗಡೆ ಇರೋದ್ರಿಂದ 4 ಪುಷ್ಪಗಳನ್ನು ಹಾಕಿ ನಮಸ್ಕಾರ ಮಾಡಿದ್ದೇವೆ ಅಷ್ಟೇ. ಈ ತಂತ್ರಸಾರಗಳಿಗೆ ಪುಷ್ಪಗಳಿಂದ ಅಲಂಕಾರ ಇರೋದಿಲ್ಲ. ಇದೇನಿದ್ರು ಅದಕ್ಕೆ ಅದರದೇ ಆದಂತಹ ನೈಜತೆ ಇರುತ್ತೆ, ಅದರದೇ ಆದಂತಹ ನೈಪುಣ್ಯತೆ ಇದೆ. ಪುಷ್ಪ ಕಾರ್ತೀಕ ಮಾಸದಿಂದ ಸಾಂಬ ಸದಾಶಿವನಿಗೆ ಅನುಗ್ರಹಕ್ಕೆ 1 ತಿಂಗಳು ಪೂರ್ಣ ನಮ್ಮಲ್ಲಿ ಈ ಸ್ವಾಮಿ ಪ್ರತಿಷ್ಠಾಪನೆ ಆಗಿತ್ತಲ್ಲ, ಅದಕ್ಕಾಗಿ. ಇನ್ನು ಅದಾದ ನಂತರ ಇಲ್ಲೂ ಮಂಗಳಾರತಿ ಮಾಡಿ ಶಿವನಿಗೂ ಮಂಗಳಾರತಿ ಮಾಡೋಣ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧನಾಂ ಮೃತ್ಯೋನ್ಮೃಕ್ಷಿ ಯಮಾಮೃತಾತ್ ಮಹಾಪ್ರಸಾದಾತ್ ಸಿದ್ಧಿರಸ್ತು. ಯಾರೆಲ್ಲ ದೃಷ್ಟಿ ತೆಗೆದುಕೊಂಡು ಹಾಕಿದಿರಲ್ಲ, ಎಲ್ಲರೂ ಈ ಯಂತ್ರಕ್ಕೆ 3 ಪ್ರದಕ್ಷಿಣೆ ಬಂದು ಒಂದು ನಮಸ್ಕಾರ ಮಾಡಬೇಕು. ಸಾಷ್ಟಾಂಗ ನಮಸ್ಕಾರ ಪುರುಷರು ಮಾಡಬೇಕು, ಮೊಣಕಾಲೂರಿ ಹೆಣ್ಣುಮಕ್ಕಳ ನಮಸ್ಕಾರ ಮಾಡಬೇಕು. ಇದು ತಪ್ಪಬಾರದು, ಇದು ಕ್ರಮ. ಇದಾದ ಮೇಲೆ ಇನ್ನು ಬಹಳ ಮುಖ್ಯವಾಗಿ ಇನ್ನೇನು ಆಗೋ ಈಗೋ ಅಂದರೆ ತುಂಬ ಹತ್ತಿರ ಬಂದುಬಿಟ್ಟಿದೆ ದಿನಗಳು. ಪೂರಿ ಜಗನ್ನಾಥ ಯಾತ್ರೆಗೆ ಹೊರಲಿಕ್ಕೆ ಇಚ್ಛಿಸ್ತಕ್ಕಂಥವ್ರು, ಪೂರಿ ಜಗನ್ನಾಥನ ವಿಶೇಷವಾಗಿರ್ತಕ್ಕಂಥ ದರ್ಶನ ಮಾಡಲಿಕ್ಕೆ ಇಚ್ಛಿಸ್ತಕ್ಕಂಥವ್ರು, ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿರ್ತಕ್ಕಂಥ ನಿಮ್ಮ ಆನಂದ್ ಗುರುಜಿಯವರು ಯಾತ್ರೆ ಹೊರಡ್ತಾ ಇರೋದ್ರಿಂದ ಈ ಯಾತ್ರೆಯಲ್ಲಿ ನಾನೂ ನಿಮ್ಮ ಜೊತೆ ಬರ್ತೀವಿ ಅಂತಕ್ಕಂತಹ ಮನಸ್ಸಿರ್ತಕ್ಕಂಥವ್ರು, ಅಂತಹ ಹಿರಿಯರು ಕಿರಿಯರು ಯಾರಾದರೂ ಸರಿಯೇ,
ಸಾಯಿ ಶುಭ್ ಟೂರ್ಸಿಗೆ ಬಂದು ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಬೋದು. ಇನ್ನೇನು ತುಂಬ ಹತ್ತಿರದ ದಿನಗಳಿದೆ. ಯಾಕೆಂದರೆ ಹೊರಡುವಂತಹದ್ದು ವಿಮಾನದಲ್ಲಿ, ವಿಮಾನ ಫ್ಲೈಟಲ್ಲಿ ಹೊರಡೋದ್ರಿಂದ ಆದಷ್ಟು ಬೇಗ ನಾವು ಟಿಕೆಟ್ ಬುಕ್ ಮಾಡ್ಕೊಳ್ಳೋದು ಬಹಳ ಉತ್ತಮ. ಮತ್ತು ಅಲ್ಲಿನ ವ್ಯವಸ್ಥೆಗಳಿಗೆ ಬೇಕಾಗಿರ್ತಕ್ಕಂಥ ರೀತಿ ನಾವು ನೋಡ್ಕೊಳ್ಬೇಕಾಗಿದೆ. ಅಲ್ಲಿ ರೂಮು, ದರ್ಶನ ಮತ್ತು ಒಳ್ಳೆ ಊಟದ ವ್ಯವಸ್ಥೆ ಇದೆಲ್ಲ ಇರೋದ್ರಿಂದ ಯಾವುದನ್ನು ಸಹಿತ ನಾವು ಲೇಟ್ ಮಾಡಿಕೊಂಡ್ರೆ ಅದು ಸಾಧ್ಯವಿಲ್ಲ. ಮತ್ತು ಆದಷ್ಟು ಬೇಗ ಬಂದು ಇನ್ನು ಇರುವ ಸ್ವಲ್ಪ ಸೀಟ್ಸ್ ಮಾತ್ರ, ಅದು ಲಿಮಿಟೆಡ್ ಸೀಟ್ಸು, ಏನೋ ಇನ್ನೊಂದು ಬಸ್ ಎಕ್ಸ್ಟ್ರಾ ಹಾಕ್ಕೋಬೋದು, ಜನ ಜಾಸ್ತಿ ಬಂದಿದ್ದಾರೆ, ಅಥವಾ ಟ್ರೈನ್ ಬುಕ್ ಮಾಡಿಬಿಡ್ಬೋದು, ಅಥವಾ ಏನೋ ಬೇರೆ ಒಂದು ವೆಹಿಕಲ್ ಅಡ್ಜಸ್ಟ್ ಮಾಡ್ಕೋಬೋದು, ಅದು ಸಾಧ್ಯವಿಲ್ಲ. ಅದಕ್ಕಾಗಿ ಮುಂಚಿತವಾಗಿ ಬಂದು ಸಾಯಿ ಶುಭ್ ಟೂರ್ಸಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳಿ. ಯಾರು ಬರಲಿಕ್ಕೆ ಇಚ್ಛಿಸ್ತೀರಿ ತಾವು ಬನ್ನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಭಗವಂತನ ಪ್ರಾರ್ಥನೆ ಮಾಡೋದು ಬಹಳ ಮುಖ್ಯ. ಯಾಕೆಂದರೆ ಪ್ರತಿ ಕಾಲವೂ ಇಂತಹ ತಂತ್ರಸಾರಗಳನ್ನು ಹೇಳಿದಾಗ ಆ ತಂತ್ರಸಾರಕ್ಕೆ ಸಂಬಂಧಪಟ್ಟಂಥ ರೀತಿಯೇ ವ್ಯವಸ್ಥೆ ಮಾಡಬೇಕು. ಇನ್ನು ವಿಸರ್ಜನಾ ಕ್ರಮ ಸಹಿತ ಇದು ಒಂದು ವಿಭಿನ್ನ ವಿಶೇಷವಾಗಿರ್ತಕ್ಕಂಥದ್ದೇ. ವಿಸರ್ಜನೆಯಲ್ಲಿ ಪ್ರಮುಖವಾಗಿ ಎಲ್ಲರೂ ಸಹಿತ ನಮಸ್ಕಾರ ಮಾಡಿದಾದಮೇಲೆ ಮೊದಲು ಈ ಬೆಲ್ಲ ನೈವೇದ್ಯಕ್ಕೆ ಇಟ್ಟಿರ್ತೀರಲ್ಲ, ಆ ನೈವೇದ್ಯ ಪ್ರಸಾದವನ್ನು ಒಂದು ಚುರುಚು ತೊಗೊಳ್ಳಿ. ಉಳಿದಿರ್ತಕ್ಕಂಥದ್ದನ್ನು ಆಚೆ ಇರುವೆಗಳಿಗೋ ಎಲ್ಲರೂ ಸ್ವಲ್ಪ ಹಾಕಿ ಅಥವಾ ನೀರಿಗೆ ಹಾಕ್ಬಿಡಿ. ಅದಾದಮೇಲೆ ಅದರ ಮಧ್ಯದಲ್ಲಿರ್ತಕ್ಕಂಥ ಎಲೆನ, ಅಂದರೆ ಈ ಒಂದು ಅರಳಿ ಎಲೆ ಏನಿದೆಯೋ ಬೀಜಾಕ್ಷರಿ ಮಂತ್ರ ಬರೆದಿರ್ತಕ್ಕಂತಹ ಎಲೆನ ತಗೊಳ್ಳಿ. ಇದನ್ನು ಯಾರೂ ತುಳಿದಿದ್ದಂಥ ಸ್ಥಳದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಹಾಗೇ ದೇವರ ಸಾನ್ನಿಧ್ಯದಲ್ಲಿ ಇಡಿ. ಬೆಳಗ್ಗೆಯಿಂದ ಸಂಜೆವರೆಗೂ ದೇವರ ಸಾನ್ನಿಧ್ಯದಲ್ಲಿಟ್ಟು ಇದೆಲ್ಲವನ್ನು ಸಹಿತ ಶುದ್ಧಿ ಮಾಡ್ತಕ್ಕಂಥದ್ದು. ಶುದ್ಧಿ ಮಾಡೋದಕ್ಕೂ ಮುನ್ನ ನೀವು ಮಾಡಬೇಕಾದ್ದು ಈ ದಾರ ಇದೆಯಲ್ಲ, ಮುಖ್ಯವಾಗಿ ಈ ಹಸಿ ದಾರವನ್ನು, 3 ಎಳೆ ದಾರವನ್ನು ಮನೇಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹಿತ ಈ ದಾರವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಅಂದರೆ ಯಾರೆಲ್ಲ ಈ ಅನುಷ್ಠಾನಕ್ಕೆ ಭಾಗವಹಿಸಿದ್ದೀರಿ ಅವರು ಪ್ರತಿಯೊಬ್ಬರೂ ಈ ದಾರವನ್ನು ಈ ಪ್ರಕಾರ ತೆಗೆದುಕೊಂಡು ಕಣ್ಣಿಗೊತ್ಕೊಂಡು ನಮಸ್ಕಾರ ಮಾಡಿ ಪ್ರತಿಯೊಬ್ಬರು ಸಹಿತ ಅಂಗೈಯಲ್ಲಿ ಇಟ್ಕೊಳ್ಬೇಕು. 1 ಹನಿ ನೀರು ಹಾಕ್ಕೋಬೇಕು. ಅಂಗೈಯಲ್ಲಿ ಇಟ್ಕೊಳ್ಳಿ, 1 ಹನಿ ನೀರು ಹಾಕಿ. ಇದಾದ ತಕ್ಷಣ ಇನ್ನೊಬ್ಬರು ತಗೊಳ್ಳಿ, ಅವರು ಅದೇ ಥರ ಅಂಗೈಯಲ್ಲಿ ಇಟ್ಕೊಳ್ಳಿ, 1 ಧರಣೆ ನೀರು ಹಾಕಿ. ಇದೇ ಪ್ರಕಾರ ಮಾಡಿ ಕಡೆಯದಾಗಿ ಈ ದಾರವನ್ನು ಸಹಿತ ಯಂತ್ರದ ಮೇಲೆ ಇಟ್ಟು ಇದನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಸೂರ್ಯಾಸ್ತಮದವರೆಗೂ ದೇವರ ಸಾನ್ನಿಧ್ಯದಲ್ಲಿಟ್ಟು ಅನಂತರ ಅದನ್ನು ಹೊರಗಡೆ ಹಸಿರು ಗಿಡದ ಮೇಲೆ ತುಳಿದಿದ್ದಂಥ ಸ್ಥಳದಲ್ಲಿ ಹಾಕ್ಬಿಡಿ. ಇದು ಸಂಪೂರ್ಣವಾದಂಥ ಕ್ರಮ. ಈ ಶುದ್ಧಿ ಮಾಡಿ ಇದು ಯಾವುದು ತುಳಿಯುವಂಥ ಸ್ಥಳಕ್ಕೆ ಹಾಕ್ಬಿಡಿ, ತುಳಿದಿರತಕ್ಕಂಥ ಸ್ಥಳಕ್ಕೆ ಹಾಕಿ ಬಿಡಿ. ಇಷ್ಟು ಮಾತ್ರ ಮಾಡಿಕೊಂಡ್ರೆ ಇವತ್ತಿನ ಕಾರ್ಯ, ಇವತ್ತಿನ ತಂತ್ರಸಾರ ಪರಿಪೂರ್ಣವಾದಂತಹ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ.